जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयम् मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः श्रीगुरुभ्यो नमः हरिः ओम् ನಾವು ಭಾಗವತದ 10ನೇ ಸ್ಕಂದದ 18ನೇ ಅಧ್ಯಾಯದ ವರ್ಣನೆಯನ್ನು ನೋಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಋತುಗಳ ವರ್ಣನೆಯನ್ನ ಈ ಅಧ್ಯಾಯದಲ್ಲಿ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ನಾವು ಅನೇಕ ಶ್ಲೋಕಗಳ ಭಾವಾರ್ಥವನ್ನು ಗಮನಿಸಿದ್ದೇವೆ. ಅದರಲ್ಲಿ ಕೆಲವೊಂದಿಷ್ಟು ಶ್ಲೋಕಗಳ ಭಾವಾರ್ಥವನ್ನ ನಿನ್ನೆ ಸಂಕ್ಷಿಪ್ತವಾಗಿ ನಿರೂಪಣೆ ಮಾಡಿದ್ದೆ. ಅದನ್ನ ಸ್ವಲ್ಪ ವಿಸ್ತಾರವಾಗಿ ನೋಡ್ತಾ ಹೋಗೋಣ. ಅದರಲ್ಲಿ 6ನೇ ಪದ್ಯ ಎಷ್ಟು ಚೆನ್ನಾಗಿದೆ. 18ನೇ ಅಧ್ಯಾಯದ 6ನೇ ಪದ್ಯ. ಇದರಲ್ಲಿ ನಿಶಾ ಮುಖೇಶು ಖದ್ಯೋತಾಹ ತಮಸಾ ಭಾಂತಿ ನ ಗ್ರಹಾಃ ಯಥಾ ಪಾಪೇನ ಪಾಖಂಡಾಃ ನ ಹಿ ವೇದಾಃ ಕಲೌ ಯುಗೇ. ಕಲಿಯುಗದಲ್ಲಿ ವೈದಿಕ ಮತಗಳು ಅಂತ ಯಾವ್ದಿವೆಯೋ ಇವೆಲ್ಲ ಕಳೆಗುಂದತ್ತೆ. ಪಾಖಂಡ ಮತಗಳು ಅಂತ ಕರೀತಾರೆ. ಪಾಖಂಡ ಮತಗಳು ಅಂತ ಹೇಳಿದ್ರೆ ನಾವು ಪಾಷಂಡಿಗಳು ಅಂತ ಕರಿತೇವಲ್ಲ, ಅದು ಪಾಷಂಡ ಅದು ಹೌದು. ಪಾಖಂಡ ಅನ್ನುವಂತಹದ್ದು ವಸ್ತುತಃ ಶಬ್ದ. ಅದು ತತ್ಸಮ ತದ್ಭವ ಅಂತ ಕರೀತಾರಲ್ಲ, ಆತ ವ್ಯತ್ಯಾಸವಾದಂತಹ ಶಬ್ದ. ಅದು ಪಾಖಂಡ ಅಂತ ಕರೀತಾರೆ. ಪಾಖಂಡ ಮತ ಅಂತಂದು ಹೇಳಿದ್ರೆ ಜೈನ ಮತ್ತು ಬೌದ್ಧ ಮತಗಳು. ಸಾಕ್ಷಾತ್ತಾಗಿ ಇದನ್ನ ಹೊರಗಡೆ ಹೇಳೋ ಹಾಗಿಲ್ಲ. ಈಗ ಯಾಕೆ ಇವುಗಳನ್ನ ಪಾಖಂಡ ಮತ ಅಂತ ಕರೀತಾರೆ ಅಂತಂದ್ರೆ, ವೇದಗಳನ್ನ ಪ್ರಮಾಣ ಅಂತ ಇವರು ಒಪ್ಪೋದಿಲ್ಲ. ವೇದಗಳನ್ನ ಪ್ರಮಾಣ ಅಂತ ಒಪ್ಪದೇನೆ ಕೇವಲ ತಮ್ಮ ಪೂರ್ವದ ಆಚಾರ್ಯರ ಮಾತುಗಳನ್ನ ಒಪ್ಪಿಕೊಂಡು ಹೊರಡುವಂತಹ ಸಿದ್ಧಾಂತಗಳು ಅಂತ. ಈ ಉಳಿದ ಮತಗಳಿಗೆ ವೈದಿಕ ಮತದಲ್ಲಿ ಯಾಕೆ ನಾವು ಹಿರಿಮೆ ಅದನ್ನ ಒಪ್ಪಬೇಕು ಅಂತ ಹೇಳುವ ಕಾರಣ ಇಷ್ಟೇ. ಯಾರೋ ಒಬ್ಬ ಪ್ರಾರಂಭ ಮಾಡಿದ ಅಂತಾದರೆ ಅದರಲ್ಲಿ ಅವನ ದೋಷಗಳು ಸೇರ್ಕೊಂಡಿರುತ್ತೆ. ಉದಾಹರಣೆಗೆ, ಯಾರೋ ನಮಗೊಬ್ರು LIC ಮಾಡಿಸ್ರಿ ಅಂತ ಹೇಳ್ತಾ ಇದ್ದಾರೆ ಅಂತ ಅನ್ಕೊಳ್ಳೋಣ. ಪ್ರಾಯಶಃ ಅವ್ರು LIC ಏಜೆಂಟ್ ಆಗಿರ್ತಾರೆ ಅಷ್ಟೆ. ಅಥವಾ ಅವ್ರು LIC ಮಾಡಿಸ್ಬಿಟ್ಟು ಅವ್ರಿಗೇನೋ ನಷ್ಟ ಆಗಿರುತ್ತೆ. ನಾನು ಒಬ್ಬನೇ ಯಾಕೆ ನಷ್ಟ ಅನುಭವಿಸ್ಬೇಕು, ನೀನು ಅನುಭವಿಸು ಮಗನೇ ಅಂತಂದು ಹೇಳಿ ಅವ್ರು ಹೇಳಿದ್ರು. ಇದು ಒಂದು ಅಂತ ಎಲ್ಲದಕ್ಕೂ ಹೇಳೋದಿಲ್ಲ. ಕೆಲವೊಂದಿಷ್ಟು ನಮಗೆ ಅದರಿಂದ ಏನೋ ಒಂದು ಲಾಭ ಇದೆ ಅನ್ನೋ ಕಾರಣದಿಂದಾಗಿ ಯಾವ್ದನ್ನ ಮಾಡ್ರಿ ಅಂತ ಒಂದ್ 4-6 ಜನಕ್ಕೆ ಹೇಳ್ತಾ ಇರ್ತೇವಲ್ಲ. ನನ್ನ ಯಾವುದೋ ಒಂದು ಲಾಭದ ಉದ್ದೇಶದಿಂದ ನೀವೆಲ್ಲ ಈ ಪಾಠಕ್ಕೆ ಬಂದು ಸೇರ್ಬೇಕು ಅಂತ ಈ ಪಾಠದ ಬಗ್ಗೆ ತುಂಬಾ ಚೆನ್ನಾಗಿ ಹೊಗಳ್ಬಿಟ್ಟು ನೀವೆಲ್ಲ ಬಂದ್ರಿ ಅಂತಂದು ಹೇಳಿದ್ರೆ
ತುಂಬಾ ಇದ್ರ ಬಗ್ಗೆ ಹೊಗಳ್ಬಿಟ್ಟು ಇದರಲ್ಲಿ ಸೇರಬೇಕು, ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು ಅಂತ ಹೇಳಿದ್ರೆ ಅದು ನನ್ನ ಸ್ವಾರ್ಥ ಸೇರ್ಕೊಳ್ಳುತ್ತೆ ಅದ್ರಲ್ಲಿ. ನನ್ನದು ಏನೋ ಒಂದು ಪ್ರಯೋಜನ ಇದೆ ಅಂತ ಆಯ್ತಲ್ಲ. ಹಾಗಾದ್ರೆ ಮಾಡಬೇಕು ಅನ್ನೋದಕ್ಕಿಂತ ಇದರಿಂದ ನನಗೆ ಸಿಗುವ ಪ್ರಯೋಜನದ ಬಗ್ಗೆ ನನಗೆ ನೈರ್ಭರ್ಯ ಹೆಚ್ಚಿಗೆ ಆಗುತ್ತೆ. ವೈದಿಕ ಮತದಲ್ಲಿ ಈ ತರದ ದೋಷಗಳಿಲ್ಲ ನೋಡಿ. ಬೌದ್ಧ ಮತವನ್ನ ಪ್ರವರ್ತನೆ ಮಾಡಿದ್ದು ಬುದ್ಧ ರೂಪಿಯಾದಂತಹ ಪರಮಾತ್ಮನೇ ಸಾಕ್ಷಾತ್ತಾಗಿ ದೇವರೇ ಪ್ರವರ್ತನೆ ಮಾಡಿದ್ದಾರೆ. ಜೈನ ಮತಗಳನ್ನ ಜಿನ ಅನ್ನುವನು ಪ್ರವೃತ್ತಿ ಮಾಡಿದ್ದಾನೆ. ಮುಂದೆ 11, 12ನೇ ಸ್ಕಂದದಲ್ಲೆಲ್ಲ ಬೌದ್ಧ ಮತವನ್ನ ಪರಮಾತ್ಮ ಯಾಕೆ ಪ್ರವರ್ತನೆ ಮಾಡಿದ ಅಂತ ಅದರಲ್ಲಿ ಒಂದು ಕಾರಣವನ್ನು ಕೊಡ್ತಾರೆ. ಯಾಕೆ ಬೌದ್ಧ ಮತವನ್ನು ನಾವು ಸ್ವಲ್ಪ ದೂರದಲ್ಲೇ ಇಟ್ಟಿರ್ಬೇಕು, ಅದರಲ್ಲೂ ಕೆಲವೊಂದಿಷ್ಟು ಅಂಶಗಳನ್ನ ಸ್ವೀಕಾರ ಮಾಡ್ತೇವೆ ನಾವು, ಇಲ್ಲ ಅಂತ ಹೇಳೋದಿಲ್ಲ. ನಾವು ಉಡುಪಿಯ ಹಳೆಯ ಇತಿಹಾಸಗಳನ್ನ ತೆಗೆದ್ರೆ ಅಥವಾ ಉತ್ತರ ಭಾರತದ 1500, 600ನೇ ಶತಮಾನದ ಕೆಲವೊಂದಿಷ್ಟು ಘಟನೆಗಳನ್ನ ನೋಡಿದರೆ, ನಮ್ಮ ಶಂಕರಾಚಾರ್ಯರು ಬಂದು ಭಾರತದಲ್ಲಿ ವೈದಿಕ ಮತ ಪ್ರಸಾರವನ್ನು ಮಾಡುವ ಸಂದರ್ಭದಲ್ಲಿ ಶಂಕರಾಚಾರ್ಯರಿಗಿಂತ ಮುಂಚೆ ಮೀಮಾಂಸಕ ಮತವನ್ನ ಪ್ರವರ್ತನೆ ಮಾಡಿದವರು. ಅವರು ವೈದಿಕ ಮತವನ್ನೇ ಪ್ರವರ್ತನೆ ಮಾಡಿದವರು, ಮಂಡನ ಮಿಶ್ರರು ಅಂತ. ತಾವು ಹೆಸರನ್ನು ಕೇಳಿರಬಹುದು, ಕೇಳದೇ ಇರಬಹುದು. ಮಹಾಜ್ಞಾನಿಗಳು. ಇವರೆಲ್ಲರ ಕಾಲಘಟ್ಟದಲ್ಲಿ ಬೌದ್ಧ ಮತದ ಪ್ರಭಾವ ಎಷ್ಟಿತ್ತು, ಜೈನ ಮತದ ಪ್ರಭಾವ ಹೇಗಿತ್ತು, ನಾವು ಯಾವ ಮೊಘಲರ ಆಳ್ವಿಕೆಯನ್ನೆಲ್ಲ ಗಮನಿಸ್ತೇವಲ್ಲ, ಯಾವ ರೀತಿಯಾಗಿ ಕತ್ತಿಯನ್ನು ಕುತ್ತಿಗೆಯ ಮೇಲಿಟ್ಟು ಮತಾಂತರವನ್ನ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ರಲ್ಲ, ಆ ತರಹದೇ ಘಟನೆಗಳೆಲ್ಲ ಮುಂಚೆಯೂ ಕೂಡ ಆಗಿತ್ತು. ಬೌದ್ಧ ಮತದಿಂದ ಜೈನ ಮತದವರಿಗೆ ಇವರಿಬ್ಬರಿಂದ ಈ ಸನಾತನ ಧರ್ಮದ ಮೇಲೆ, ಅವಾಗ ಹಿಂದೂ ಅಂತ ಧರ್ಮ ಇರ್ಲಿಲ್ಲ, ಸನಾತನ ಧರ್ಮ ಅಂತಿತ್ತು, ವೈದಿಕ ಸಿದ್ಧಾಂತ ಅಂತಿತ್ತು. ಬಹಳ ಆಕ್ರಮಣಗಳಾಗಿದೆ. ಆ ಸಂದರ್ಭದಲ್ಲಿ ಹೊರಗಡೆಯಲ್ಲಿ ತೋರಿಸಿಕೊಳ್ಳಿಕ್ಕೆ ಬೌದ್ಧರಂತೆ ಜೈನರಂತೆ ಬದುಕನ್ನ ಕಟ್ಟಿಕೊಂಡು ಅಂತರಂಗದಲ್ಲಿ ಹಿಂದೂ ಧರ್ಮವನ್ನ ಪಾಲಿಸ್ತಾ ಇದ್ದಂತಹ ಅನೇಕ ಜನರ ಕಥೆಗಳು ನಮಗೆ ಇತಿಹಾಸದ ಪುಟದಲ್ಲೆಲ್ಲ ಸಿಗತ್ತೆ. ಬರೀ ಅಷ್ಟೇ ಅಲ್ಲ, ಈಗಲೂ ಕೂಡ ಅನೇಕ ವಿದೇಶಗಳಲ್ಲಿ, ಪಾಕಿಸ್ತಾನ ಮುಂತಾದ ದೇಶಗಳಲ್ಲಿ ಮನೆಯ ಒಳಗಡೆಯಲ್ಲಿ ಯಾವುದೋ ಒಂದು ಕಬೋರ್ಡಿನಲ್ಲಿ ಯಾರಿಗೂ ಕಾಣದೇ ಇರೋ ಹಾಗೆ ಗುಪ್ತವಾಗಿ ದೇವತೆಗಳ ಫೋಟೋವನ್ನು ಇಟ್ಕೊಂಡ್ಬಿಟ್ಟು ಹೊರಗಡೆಯಲ್ಲೆಲ್ಲ ತಾವು ಇಸ್ಲಾಂ ಧರ್ಮವನ್ನ ಅನುಸರಿಸಿರುವ ಹಾಗೆ ಅನೇಕ ಜನರು ಈಗಲೂ ಕೂಡ ಬದುಕಿದ್ದಾರೆ. ಇರ್ಲಿ, ಈ ಪ್ರಕೃತದಲ್ಲಿ ಏನು ಅಂತಂದ್ರೆ, ಈ ತರದ ಸಂದರ್ಭಗಳಿದ್ದಾಗ ಈ ವೈದಿಕ ಮತದಲ್ಲಿ ಈ ತರದ ದ್ವಂದ್ವಗಳಿಗೆ ಅಥವಾ ಏನೋ ಒಂದು ಪ್ರಯೋಜನಕ್ಕೋಸ್ಕರವಾಗಿ ಉಪದೇಶಗಳನ್ನು ಕೊಡ್ತಾ ಇದ್ದಾನೆ, ಆ ತರದಕ್ಕೆ ಅವಕಾಶ ಇಲ್ಲ. ಉಳಿದ ಮತಗಳನ್ನ ಪ್ರಾರಂಭ ಮಾಡಿದ್ರು ಅಂತಂದ್ರೆ, ಇವನ್ ಹೇಳಿದ್ದನ್ನ ಯಾಕೆ ಒಪ್ಪಬೇಕು, ಇವನ್ ಹೇಳಿದ್ದನ್ನ ಯಾಕೆ ಒಪ್ಪಬೇಕು, ಇವನು ಅವನದನ್ನ ಸರಿ ಅಂತ ಹೇಳ್ತಾನೆ, ಇನ್ನೊಬ್ಬನು ಅವನದನ್ನ ಸರಿ ಅಂತ ಹೇಳ್ತಾನೆ. ಆಮೇಲೆ ನಾವು ಎಲ್ಲಿ ಹುಟ್ಟಿರ್ತೇವೋ ಸಹಜವಾಗಿ ನಮಗ್ ಅದರಲ್ಲಿ ವಿಶ್ವಾಸ ಇರುತ್ತೆ. ನಮಗ್ ಇದರಲ್ಲಿ ಶ್ರದ್ಧೆ ಇರುತ್ತೆ, ಅದನ್ನ ಪಾಲಿಸಬೇಕು ಅಂತ ನಮಗದ್ರ ಮೇಲೆ ಒಂದು ತರದ ಈ ಅಭಿಮಾನ ಇರುತ್ತೆ. ಅದಕ್ಕೆ ಅದನ್ನ ಪಾಲಿಸ್ತಾ ಇರ್ತೇವೆ ನಾವು. ಆದ್ರೆ ಅದರ ಪೂರ್ವಾಪರ ವಿಮರ್ಶೆಗಳನ್ನು ಮಾಡುವಂತಹ ಶಕ್ತಿ ನಮ್ಮಲ್ಲಿ ಇರೋದಿಲ್ಲ. ಅದು ಹೇಳಿದ್ದಾರೆ, ಕುದುರೆಗೆ ಇದನ್ನ ಕಟ್ಟಿರ್ತಾರಲ್ಲ, ದೃಷ್ಟಿ ಆ ಕಡೆ ಈ ಕಡೆ ಹೋಗ್ಬಾರ್ದು ಅಂತ, ಆ ತರದ ದೃಷ್ಟಿಕೋನ ನಮ್ಮದು, ವಿಮರ್ಶೆ ಮಾಡುವಂತಹದ್ದಿಲ್ಲ. ಹಾಗಿದ್ದಾಗ ಯಾರೋ ಒಬ್ಬ ವ್ಯಕ್ತಿಗಳು ಹೇಳಿದಂತಹ ಮಾತುಗಳನ್ನು ಕೇಳಿಕೊಂಡು ನಾವು ನಡೆದುಕೊಂಡು ಹೋಗ್ತಾ ಇದ್ದೇವೆ ಅಂತಾದ್ರೆ ಅವಾಗ ಅದ್ರ ಮೇಲೆ ಅಷ್ಟು ವಿಶ್ವಾಸ ಹುಟ್ಟೋದಿಲ್ಲ. ಅದಕ್ಕೆ 3 ಜನರನ್ನ ವೈದಿಕಾಚಾರ್ಯರು ಅಂತ ಕರೀತಾರೆ. ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು ಮತ್ತು ಮಧ್ವಾಚಾರ್ಯರು. ಇವರು ಹೊಸದಾಗಿ ಯಾವುದನ್ನು ತಮ್ಮ ಬುದ್ಧಿಯಲ್ಲಿ ಇದನ್ನ ಹೇಳಿಲ್ಲ. ವೈದಿಕವಾದಂತಹ ಮತಗಳೇನಿದೆಯೋ ಇವುಗಳನ್ನು ವೈದಿಕವಾದ ಮತಗಳು ಅಂತ ಕರೀತಾರೆ. ವೇದದಲ್ಲಿದ್ದಂತಹ ವಿಷಯಗಳನ್ನ ಅನುಸರಿಸಿ ಅದಕ್ಕನುಗುಣವಾದಂತಹ ಜೀವನ ಶೈಲಿಯನ್ನ ನಾವು ಅಳವಡಿಸಿಕೊಳ್ಬೇಕು ಅಂತ ಹೇಳ್ತಾ ಹೋಗ್ತಾರೆ.
ಆ ಥರದ ಜೀವನವನ್ನ ಮಾಡ್ತಾ ಇದ್ದಂತಹ ಕಾಲಘಟ್ಟವನ್ನ ವೈದಿಕ ಯುಗ ಅಂತ ಕರೀತಾರೆ. ಪ್ರಾಯಶಃ ಯಾವುದು ಅಂತಂದ್ರೆ ಗುರುಕುಲದ ಪದ್ಧತಿಯಲ್ಲಿ ಶಿಕ್ಷಣವಾಗ್ತಾ ಇದ್ದಂತಹ ಪ್ರಾಚೀನ ಭಾರತದ ಕಾಲಘಟ್ಟಗಳೇನಿದೆಯೋ, ನಲಂದ ವಿಶ್ವವಿದ್ಯಾನಿಲಯ ಇವುಗಳೆಲ್ಲವೂ ಕೂಡ ಇದ್ದಂತಹ ಯುಗ ಏನಿದೆಯೋ, ಭಾರತದ ಮೇಲೆ ವಿದೇಶಿಯರ ಅದರಲ್ಲೂ ಆಂಗ್ಲರ ಆಕ್ರಮಣವಾಗುವ ತನಕದ ಕಾಲಘಟ್ಟ ಏನಿದೆಯೋ ಅದನ್ನ ಪೂರ್ತಿಯಾಗಿ ಈ ಥರದ್ದನ್ನ ಅಂತ ಹೇಳಬಹುದು. ಅದರಲ್ಲಿ ಅನೇಕ ವೈದಿಕ ಸಂಪ್ರದಾಯಗಳು ಊರುಗಳಲ್ಲಿ, ಒಂದೊಂದು ಊರಿನಲ್ಲೂ ಕೂಡ 5-6 ವೈದಿಕ ಶಿಕ್ಷಣ ಕೇಂದ್ರಗಳಿತ್ತು ಅಂತ ವಿವರಣೆ ಕೊಡ್ತಾರೆ. ಅಂತಹ ವೈದಿಕ ಅಥವಾ ಯಾವುದೋ ಒಂದು ಭಾರತೀಯ ಸಂಪ್ರದಾಯಕ್ಕೆ ಅನುಗುಣವಾದಂತಹ ಯಾವ ಶಾಸ್ತ್ರಗಳು ಇವೆಲ್ಲವೂ ಕೂಡ ಮನೆಗಳಲ್ಲಿ, ಊರುಗಳಲ್ಲಿ, ಹಳ್ಳಿಗಳಲ್ಲಿ ಪ್ರಚಾರವಾಗ್ತಾ ಇತ್ತು. ಇಂತಹ ಎಲ್ಲದಕ್ಕೂ ಕೂಡ ಕಡಿವಾಣ ಬೀಳತ್ತೆ ಯಾವಾಗ ಅಂತಂದ್ರೆ ಕಲಿಯುಗದಲ್ಲಿ. ವೇದ ವಿರುದ್ಧವಾದಂತಹ ಮತಗಳೆಲ್ಲ ಬಹಳ ವೇಗವಾಗಿ ಪ್ರಸಾರವಾಗತ್ತೆ. ಜಗತ್ತಿನಲ್ಲಿ ಯಾವುದು ನಮಗೆ ತುಂಬಾ ಸುಲಭವಾಗಿ ಸಿಗತ್ತೋ ಅದರಲ್ಲಿ ನಮಗೆ ತುಂಬಾ ವಿಶ್ವಾಸ ಇರುತ್ತೆ. ಅದನ್ನು ಪಡಿಬೇಕು ಅಂತ ನಮಗೆ ಆಸೆ ಉಂಟಾಗುತ್ತೆ. ಉದಾಹರಣೆಗೆ ಯಾರೋ ಒಬ್ರು ನಿಧಾನವಾಗಿ ನಿನ್ನ ವ್ಯಕ್ತಿತ್ವವನ್ನು ಬೆಳೆಸಿಕೋ, ಚೆನ್ನಾಗಿ ಕೆಲಸವನ್ನು ಮಾಡೋ, ಕೆಲಸವನ್ನು ಮಾಡಿ ಎಲ್ಲರ ಪ್ರೀತಿಯನ್ನು ಗಳಿಸಿಕೋ, ಉದ್ಯೋಗದಲ್ಲಿ ಉನ್ನತಿಯನ್ನು ಪಡಿ, ಅದರಿಂದ ಸಂಪತ್ತನ್ನು ಕೂಡಿ ಹಾಕಿಕೋ, ಅದರ ಮುಖಾಂತರವಾಗಿ ಒಂದು ಸ್ಥಿತಿವಂತರವಾದಂತಹ ಜೀವನವನ್ನು ನಡೆಸೋ ಅಂತ ಹೇಳಿದರೆ ಇದು ತುಂಬಾ ದೀರ್ಘಕಾಲದವರೆಗೂ ನಾವು ಪರಿಶ್ರಮ ಹಾಕಬೇಕಾದಂತಹ ಮತ್ತು ಕಾಯಬೇಕಾದಂತಹ ವಿಷಯಗಳಿವೆ. ಇವುಗಳನ್ನು ಮಾಡ್ಲಿಕ್ಕೆ ನಮ್ಮ ಮನಸ್ಸು ಒಪ್ಪೋದಿಲ್ಲ. ಇವತ್ತೊಂದಿಷ್ಟು ದುಡ್ಡು ಹಾಕಿ ನಾಳೆ ಇದ್ರೆ ಡಬಲ್ ಆಗತ್ತೆ, ಅಷ್ಟು ದುಡ್ಡು ಹಾಕಿದ್ರೆ 2 ತಿಂಗಳಲ್ಲಿ 1 ವರ್ಷದಲ್ಲಿ ಡಬಲ್ ಆಗತ್ತೆ ಅಂತಂತ ಹೇಳಿದ್ರೆ ಜನರು ತುಂಬಾ ಆಕರ್ಷಿತರಾಗ್ತಾರೆ. ಈಗ ತುಂಬಾ ಪರಿಶ್ರಮ ಪಡಬೇಕು, ಧಾರ್ಮಿಕವಾದಂತಹ ಜೀವನವನ್ನು ನಡೆಸಬೇಕು. ಮಾನವ ಜನ್ಮವಿದು ಬಲು ದೊಡ್ಡದು, ಇದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಅಂತ ಪುರಂದರದಾಸರು ಹೇಳ್ತಾರೆ. ಮಾನವ ಜನ್ಮ ತುಂಬಾ ಅಪರೂಪಕ್ಕೆ ನಮಗೆ ಯಾವಾಗೋ ಸಿಗತ್ತೆ. ಬಹಳ ಕಷ್ಟ ಇದು ಸಿಗೋದು. ಇಂತಹ ಅಪರೂಪದ ಜನ್ಮ ಸಿಕ್ಕಾಗ ಇದನ್ನು ವ್ಯರ್ಥ ಮಾಡಿಕೊಳ್ಬೇಡಿ. ಇದು ಸಾಧನ ಶರೀರ, ಇದು ಸಾಧನ ಶರೀರವಿದು ನೀ ದಯದಿ ಕೊಟ್ಟಿದ್ದು. ಪರಮಾತ್ಮ ನಮಗೆ ದಯೆಯಿಂದ ಈ ಸಾಧನ ಶರೀರವನ್ನ ಕೊಟ್ಟಿದ್ದಾನೆ. ಇಂತಹ ಶರೀರವನ್ನ ನಾವು ಪಡೆದಾಗ ಇದನ್ನು ಸುಮ್ಮನೆ ವ್ಯರ್ಥ ಮಾಡಿಕೊಳ್ಬೇಡಿ ಅಂತ ತುಂಬಾ ಪರಿಶ್ರಮ ಪಡಿ, ಸತ್ಕರ್ಮಗಳನ್ನ ಆಚರಣೆ ಮಾಡಿ, ವ್ರತ ನಿಯಮಗಳನ್ನ ಪಾಲಿಸಿ, ಅದರಲ್ಲೂ ಕೂಡ ಗೃಹಸ್ಥ ಧರ್ಮಕ್ಕೆ ವಿಹಿತವಾದಂತಹ ಸುಖವನ್ನ ಅನುಭವಿಸಿ, ಅತಿಯಾದ ಆಸೆಯನ್ನು ಪಡಬೇಡಿ, ಅತಿಯಾದ ಭೋಗಗಳನ್ನು ಮಾಡಬೇಡಿ, ಯಾವುದರಲ್ಲೂ ಅತಿ ಬೇಡ, ಅತಿ ಸರ್ವತ್ರ ವರ್ಜಯೇ, ಹಿತಮಿತವಾದಂತಹ ಜೀವನದ ಶೈಲಿ ಇರಲಿ ಅಂತ ಹೇಳಿದರೆ ನಮಗೆ ಅದು ಪಥ್ಯವಾಗೋದಿಲ್ಲ. ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು, ನಾಳೆ ಬದುಕಿರ್ತೇವೋ ಇಲ್ವೋ ಅಂತ ಗೊತ್ತಿಲ್ಲ, ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಇದೆಲ್ಲ ಗಾದೆ ಮಾತುಗಳ ಹಳೇದಿದು. ಕಾಲು ಉದ್ದ ಆಗಿದೆ ಅಂತಂದ್ರೆ ಹಾಸಿಗೆನು ದೊಡ್ಡದು ಮಾಡ್ಕೋ, ಕೇಳಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದರಿಂದ ಹಿಂದಿನವರು ಎಲ್ಲರೂ ಕೂಡ ತಲೆ ಕೆಟ್ಟವರು, ಅವ್ರಿಗೆ ಜೀವನವನ್ನು ಹೇಗೆ ನಡೆಸಬೇಕು ಅಂತ ಗೊತ್ತಿರ್ಲಿಲ್ಲ. ಐಷಾರಾಮದ ವಸ್ತುಗಳು ಅವರ ಬಳಿಯಲ್ಲಿ ಸಿಕ್ಕಿರ್ಲಿಲ್ಲ. ಅದಕ್ಕೆ ಹೇಗಿರತ್ತೋ ಹಾಗೆ ಬದುಕೊಂಡು ಇದ್ರವ್ರು. ನಮಗೆಲ್ಲ ಇಷ್ಟು ಭೋಗದ ವಿಲಾಸಿ ಪದಾರ್ಥಗಳೆಲ್ಲ ಸಿಕ್ಕಾಗ ನಾವ್ ಯಾಕೆ ತುಂಬಾ ಸಂಕೋಚದಿಂದಾಗಿ ಮನಸ್ಸನ್ನ ಬಿಚ್ಚಿ ಭೋಗ ಮಾಡಬಾರ್ದು ಅಂತ ಹಿಂದಿನವ್ರಿಗೆಲ್ಲರಿಗೂ ಕೂಡ, ಹಿಂದಿನವರೆಲ್ಲರ ಮೇಲೆ ಒಂಥರ ಪಾಪದ ಭಾವನೆ ಇವ್ರಿಗೆ ಬರುತ್ತೆ. ಅಯ್ಯೋ ಪಾಪ ಇವ್ರು ಮಾಡ್ಲಿಲ್ಲ ಅಂತ.
ನಮಗೆ ವಯಸ್ಸಾದ ಮೇಲೆ ಮಕ್ಕಳು ನಮ್ಮ ಮಾತು ಕೇಳ್ತಾ ಇಲ್ಲ ಅಂತ ಅನ್ಸತ್ತೆ. ಅವಾಗ ಮಕ್ಕಳಿಗೆ ಏನ್ ಅನಿಸ್ತಾ ಇರತ್ತೆ ಅಂತಂದ್ರೆ, ಇವ್ರು ಯಾಕಪ್ಪ ಈ ತರ ಹೇಳ್ತಾರೆ, ತುಂಬಾ ಹಳೇ ಕಾಲದ ಉಪದೇಶಗಳನ್ನು ಕೊಡ್ತಾರೆ, ಯಾಕೆ ಅಂತ ಗೊತ್ತಾಗೋದಿಲ್ಲ. ಆದ್ರೆ ಇವ್ರು ಯಾವ ವಯಸ್ಸಿನಲ್ಲಿ ಇರ್ತಾರೋ ಆ ವಯಸ್ಸಿನ ಈಜನ್ನ ಹೊಡೆದು ಆ ದಡದಲ್ಲಿ ನಿಂತಿರ್ತಾರೆ ತಮ್ಮ ತಂದೆ ತಾಯಿಯಂದಿರು ಅಂತ ಈ ಮಕ್ಕಳಿಗೆ ಗೊತ್ತಿರೋದಿಲ್ಲ. ಮೀಸೆ ಚಿಗುರ್ತು ಅಂತಂದ್ ಹೇಳಿದ್ರೆ ಭೂಮಿ ಕಾಣೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ಈ ಕೆಲವೊಂದಿಷ್ಟು ಪ್ರಾಪಂಚಿಕವಾದ ಪದಾರ್ಥಗಳ ಬಗ್ಗೆ ತುಂಬಾ ಚೆನ್ನಾಗಿ ವಿಶ್ಲೇಷಣೆಯನ್ನ ಮಾಡಿ ಜಾಲತಾಣಗಳಲ್ಲಿ, ಟಿವಿಗಳಲ್ಲಿ ಅದು ಇದನ್ನೆಲ್ಲ ನೋಡ್ತಾ ಇದ್ದಾಗ ನಾವು ಹಳ್ಳಿ ಕಡೆ ಜೀವನವನ್ನು ನೋಡ್ತಾ ಇಲ್ಲ. ಹಳ್ಳಿಯಲ್ಲಿ ಈಗೂ ಹಾಗೇ ಇದೆ. ಅಲ್ಲಿನ ಜನ ಈಗ ನಮ್ಮ ಊರುಗಳಲ್ಲೆಲ್ಲ ಈಗ ಬಂದು ಇದ್ದಾಗ ಗೊತ್ತಾಗತ್ತೆ ಎಷ್ಟು ಹಿತಮಿತವಾದಂತಹ ಜೀವನ. ಒಟ್ಟಿಗೆ ಕುತ್ಕೊಂಡು ಒಬ್ಬರ ಜೊತೆಯಲ್ಲಿ ಇನ್ನೊಬ್ಬರು ಸಂಪರ್ಕ ಮಾಡೋದು, ಸಂವಹನ ಮಾಡೋದು, ಒಬ್ಬರ ಕಷ್ಟಕ್ಕೆ ಇನ್ನೊಬ್ಬರು ಆಗಿ ಬರೋದು. ಊರಿನ ಕೊನೆಯ ಮನೆಯವನು ಮೊದಲನೇ ಮನೆಯವನಿಗೂ ಎಲ್ರಿಗೂ ಸಂಬಂಧ ಇರುತ್ತೆ. ನಾವು ಯಾವ ಅಪಾರ್ಟ್ಮೆಂಟ್ಗಳಲ್ಲಿ ಇರ್ತೇವೋ, ನಮ್ಮ ಮನೆಯಲ್ಲಿ ಎಲ್ಲಿರ್ತೇವೋ ಪಟ್ಟಣಗಳಲ್ಲಿ, ನಮ್ಮ ಪಕ್ಕದ ಮನೆಯವರ ಜೊತೆ ಮಾತನಾಡಿಸಿ ವರ್ಷಗಟ್ಲೆ ಆಗಿ ಬಿಟ್ಟಿರುತ್ತೆ. ಮಾತನಾಡಿಸಿಯೇ ಗೊತ್ತಿಲ್ಲ. ಇದು ಇಲ್ಲ. ನಾವು ಇಡೀ ಜಗತ್ತನ್ನು ನೋಡೋದು ಎಲ್ಲಿ ಅಂತಂದ್ರೆ 3 ಅಥವಾ 6 ಇಂಚುಗಳ ಈ ಮೊಬೈಲ್ ನಲ್ಲಿ ಇಡೀ ಜಗತ್ತನ್ನ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಕಾಣಿಸುವುದೇ ಇಡೀ ಜಗತ್ತಿನಲ್ಲಿದೆ ಅಂತ ಭ್ರಮೆಗೆ ಒಳಗಾಗ್ತೇವೆ. ಅಯ್ಯೋ ನಾವು ಹಾಗಿಲ್ಲಲ್ಲ ಅಂತ ವ್ಯಥೆ ಪಡ್ತೇವೆ. ಇಲ್ಲಿ ನೋಡಿದ ಜನರಂತೆ ಬದುಕಲಿಕ್ಕೆ ಅಂತ ಬಹಳ ಪ್ರಯತ್ನ ಪಡ್ತೇವೆ, ದುಃಖಿತರಾಗ್ತೇವೆ. ಇದು ಎಲ್ಲ ಹೇಗಿದೆ ಅಂತಂದ್ರೆ, ಇದೆಲ್ಲ ಇಷ್ಟು ಕಥೆಗಳನ್ನ ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಈ ಶ್ಲೋಕ ಮೂಲ. ಕಲಿಯುಗದ ಈ ಸಂದರ್ಭದಲ್ಲಿ ನಾವು ಪಾಪ ಕರ್ಮಗಳಲ್ಲಿ ವಿಪರೀತವಾದ ಆಸಕ್ತಿ ಇದೆ. ಮೇಲ್ನೋಟಕ್ಕೆ ಬಹಳ ಚೆನ್ನಾಗಿ ನಮಗೆ ಭೋಗದ ಬಗ್ಗೆ ಉಪದೇಶವನ್ನು ಕೊಡುವಂತಹ ಮಾತುಗಳು ಇವೆಲ್ಲ ತುಂಬಾ ರುಚಿಸತ್ತೆ. ಬೈದು ಹೇಳೋರು ಕಡಿಮೆ, ಹೇಳಿದ್ದೆಲ್ಲವೂ ಕೂಡ ಸರಿ ಸರಿ ಅಂತ ಹೇಳೋರು ಬಹಳ ಜನ ಸಿಗ್ತಾರೆ. ಅವ್ರು ನಮ್ಮ ನಾಶಕ್ಕಾಗಿಯೇ ಹೇಳ್ತಾರೆ ಅದನ್ನೆಲ್ಲ, ಹಾಳಾಗ ಮಗನೇ ನೀನು ಅಂತ. ಆದ್ರೆ ಬೈದು ಹೇಳೋರು ಇರ್ತಾರಲ್ಲ, ಅವ್ರ ಮನಸ್ಸು ಸ್ವಚ್ಛವಾಗಿರುತ್ತೆ. ನಮಗದು ಗೊತ್ತಾಗೋದಿಲ್ಲ. ಈ ವೇದ ವಿರುದ್ಧವಾದಂತಹ ಮತಗಳು, ಅವುಗಳ ಉಪದೇಶಗಳನ್ನು ಕೇಳಿದಾಗ ಹೌದಲ್ಲ, ಹಿಂದಿನವರೆಲ್ಲ ಭ್ರಾಂತರು, ಅವ್ರಿಗೇನು ಗೊತ್ತಿಲ್ಲ ಅಂತಂದುಕೊಂಡು ಈ ನಮ್ಮ ಮತಗಳೆಲ್ಲವೂ ಕೂಡ ಬಲಗುಂದಿ ಬಿಡುತ್ತೆ. ಜನರಿಗೆ ಇದರಲ್ಲಿ ವಿಶ್ವಾಸ ಕಡಿಮೆ ಆಗತ್ತೆ. ಹಾಗೆಯೇ ಇಲ್ಲಿ ಹೇಗೆ ಕಲಿಯುಗದಲ್ಲಿ ದುರ್ಮತಗಳ ಪ್ರಭಾವದಿಂದಾಗಿ ಜನರ ಬುದ್ಧಿಯೆಲ್ಲ ಮಂಕು ಕವೆದು ಸೂರ್ಯನ ಕಿರಣಗಳು ಅಥವಾ ಸರಿಯಾದ ಮಾರ್ಗ ನಮಗೆ ಕಾಣದೇನೆ ದಾರಿ ತಪ್ಪಿ ದ್ವಂದ್ವಗಳಲ್ಲಿ ಸಿಲುಕಿ ಹಾಕಿಕೊಂಡು ಕಷ್ಟಗಳನ್ನ ಅನುಭವಿಸ್ತೇವೋ, ಅದರಂತೆ ಈ ಮಳೆಗಾಲದ ಸಂಜೆಯಲ್ಲೂ ಕೂಡ ವೃಂದಾವನದ ಪ್ರದೇಶದಲ್ಲಿ ಕಪ್ಪಾದ ಮೋಡಗಳೆಲ್ಲವೂ ಕೂಡ ಎಲ್ಲ ಕಡೆಯಲ್ಲಿ ಆವರಿಸಿಕೊಂಡು ಬಿಟ್ಟಿದೆ. ಮಿಣುಕು ಹುಳುಗಳೇ ದೊಡ್ಡ ದೀಪದ ಹಾಗೆ ಕಾಣುತ್ತೆ. ಅದಕ್ಕೆ ಸಂಸ್ಕೃತದಲ್ಲಿ ಒಂದು ಒಳ್ಳೆ ಗಾದೆ ಮಾತಿದೆ, ನಿರಸ್ತ ಪಾದಪೇ ದೇಶೆ ಏರಂಡೋಪಿ ಧ್ರುಮಾಯತೆ. ಯಾವುದೋ ಒಂದು ಪ್ರದೇಶದಲ್ಲಿ ನಾವು ನಗರದ ಅಥವಾ ಯಾವುದೋ ಒಂದು ದೊಡ್ಡ ಕಾಡಿನ ಮಧ್ಯದಲ್ಲಿ ಪಾಪಸ್ ಕಳ್ಳಿ ಇದೆ ಅಂತಂತ ಹೇಳಿದ್ರೆ ಅದನ್ನ ಕಿತ್ ಬಿಸಾಕ್ತಾರೆ. ಮುಳ್ಳಿನ ಗಿಡ ಇದು ಯಾಕೆ ಇಲ್ಲಿರ್ಬೇಕು ಅಂತ ಕಿತ್ ಬಿಸಾಕ್ಬಿಡ್ತಾರೆ. ಅದಕ್ಕೆ ಬೆಲೆಯೇ ಇಲ್ಲ. ಕಾಡಿನಲ್ಲಿ ಬೆಲೆ ಇರೋದು ಟೀಕ್ ವುಡ್ಗಳಿಗೆ, ಆಲದ ಮರಗಳಿಗೆ, ಬೇವಿನ ಮರಗಳಿಗೆ, ಮಾವಿನ ಮರಗಳಿಗೆ, ತೇಗದ ಮರಗಳಿಗೆ, ಬೇಕಾದಷ್ಟು ಅಪರೂಪದ ಗಂಧದ ಮರಗಳಿಗೆ, ಕರ್ನಾಟಕದಲ್ಲಿ ಸಹ್ಯಾದ್ರಿ ಪರ್ವತಗಳಲ್ಲಿ ಅದಕ್ಕೆ ಬೆಲೆ. ಅಲ್ಲಿ ಏನಾದ್ರೂ ಒಂದು ಪಾಪಸ್ಕಳ್ಳಿ ಗಿಡ ಹುಟ್ಟಿದೆ ಅಂತಂದ್ರೆ ಅದನ್ನ ಕಿತ್ತು ಬಿಸಾಕ್ತಾರೆ, ಅಥವಾ ಅದಕ್ಕೆ ಯಾರು ಗಮನಿಸೋದು ಇಲ್ಲ. ಆದ್ರೆ ಎಲ್ಲಿ ಮರಗಿಡಗಳೇ ಇಲ್ವೋ ಮರಳುಗಾಡಿನಲ್ಲಿ, ಅಲ್ಲಿನ ಜನರಿಗೆ ಪಾಪಾಸ್ಕಳ್ಳಿ ಅಂತಂದು ಹೇಳಿದ್ರೆ ಏನೋ ಒಂದು ಫೋಟೋ ತೆಗೆದ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಅಲ್ಲಿ ಇಲ್ಲಿ ವಾಟ್ಸಪ್ ಸ್ಟೇಟಸ್ ಗಳಲ್ಲಿ ಹಾಕೊಳ್ಳೋಷ್ಟು ಅಪರೂಪದಲ್ಲಿ ಅಪರೂಪ ಅದು. ಅದಕ್ಕೆ ತುಂಬಾ ದೊಡ್ಡ ಮರ್ಯಾದೆ ಅಲ್ಲಿ. ಯಾಕೆ ಅಂತಂದ್ರೆ ಏನು ಇರೋದಿಲ್ಲ. ಏನು ಇಲ್ಲದೆ ಇರೋ ಕಡೆಗಳಲ್ಲಿ ಏನು ಸ್ವಲ್ಪ ಇರುತ್ತೋ ಅದಕ್ಕೆ ದೊಡ್ಡ ಬೆಲೆ.
ಹ್ಮ್ ನಮಗೆ ಮನೆಯ ಊಟ ರುಚಿಸೋದಿಲ್ಲ. ಪ್ರತಿನಿತ್ಯದಲ್ಲಿ ಅಮ್ಮ, ಮನೆಯ ಹೆಂಡತಿ ಇವರೆಲ್ಲ ರುಚಿ ರುಚಿಯಾಗಿ ಊಟವನ್ನು ಮಾಡಿ ಹಾಕ್ತಾ ಇರಬೇಕಾದ್ರೆ ಅದರ ಬೆಲೆ ಗೊತ್ತಾಗೋದಿಲ್ಲ. ಇದನ್ನು ಬಿಟ್ಟು ಎಲ್ಲೋ ಒಂದು ತಿಂಗಳೋ 2 ತಿಂಗಳೋ ಮನೆಯನ್ನು ಬಿಟ್ಟು, ಅಥವಾ ಓದುವಂತಹ ಮಕ್ಕಳು ಮನೆಯನ್ನು ಬಿಟ್ಟು ಬೇರೆ ಕಡೆಯಲ್ಲಿ ಹೋಗಿ ಬದುಕಬೇಕಾದ್ರೆ, ದಿನದಲ್ಲೂ ಕೂಡ ಒಂದು ಹೊತ್ತು ಯಾರಾದ್ರೂ ತಮ್ಮ ಸಂಬಂಧಿಕರೋ ಯಾರೋ ಒಬ್ರು ತಮ್ಮ ಮನೆಗೆ ಊಟಕ್ಕೆ ಕರೆದು ಮನೆಯ ಊಟವನ್ನು ಹಾಕಿಬಿಟ್ರು ಅಂತಂದು ಹೇಳಿದ್ರೆ ಅದು ಅಮೃತ ಸಮಾನ ಅಂತ ಕರೆಸಿಕೊಡುತ್ತೆ. ಆ ಸಂದರ್ಭದಲ್ಲಿ ಹೊರಗಡೆ ತಿನ್ನೋರಿಗೆ ಒಂದು ಹೊತ್ತು ಮನೆಯ ಊಟ ಸಿಕ್ತು ಅಂತಂದು ಹೇಳಿದ್ರೆ ಅಮೃತವನ್ನೇ ದೇಹಕ್ಕೆ ಹಾಕಿಕೊಂಡ ಹಾಗಾಗುತ್ತೆ. ಹಾಗೆ ಈ ಕತ್ತಲೆಲ್ಲ ಆವರಿಸಿ ಬಿಟ್ಟಾಗ ಚಿಕ್ಕ ಚಿಮಣಿ ದೀಪವು ಕೂಡ ಸೂರ್ಯನ ಹಾಗೆ ಕಾಣಿಸುತ್ತೆ. ದುರ್ಮದಗಳ ಪ್ರಭಾವ, ವೈದಿಕ ಮತದ ಆಕರ್ಷಣೆ ಎಲ್ಲ ಈ ಕಪ್ಪಾದ ಮೋಡಗಳಿಂದಾಗಿ ಆಕಾಶವು ಆಚ್ಛಾದಿತವಾದಾಗ ಸೂರ್ಯನ ಕಿರಣಗಳು ಒಳಗಡೆ ಬಾರದೇನೆ ಭೂಮಿಯನ್ನೆಲ್ಲ ಕತ್ತಲು ಮಾಡಿದಾಗ ಮನೆಯಲ್ಲಿರುವ ಚಿಮಣಿ ದೀಪಗಳೇ ಅಥವಾ ಕಾಡಿನಲ್ಲಿರುವಂತಹ ಮಿಣುಕು ಹುಳಗಳ ದೀಪವೇನೆ ದೊಡ್ಡದಾಗಿ ಕಾಣುವಂತೆ ನಮಗೆ ಅವೈದಿಕ ಮಾತುಗಳು, ಧರ್ಮಕ್ಕೆ ವಿರುದ್ಧವಾದಂತಹ ಮಾತುಗಳು ತುಂಬಾ ಚೆನ್ನಾಗಿ ರುಚಿಸತ್ತೆ. ಜನರಿಗೆ ಅದರಲ್ಲಿ ಆಸಕ್ತಿ ಹೆಚ್ಚಿಗೆ ಆಗತ್ತೆ, ಅದನ್ನು ತಿನ್ನಬೇಕು ಅಂತ ಪ್ರವೃತ್ತಿ ಆಗತ್ತೆ, ಆ ಮಾರ್ಗದಲ್ಲಿ ಪ್ರವೃತ್ತಿ ಆಗಬೇಕು ಅಂತ ಆಸಕ್ತಿ ಹೆಚ್ಚಿಗೆ ಆಗತ್ತೆ. ಹಾಗೆ ಇದನ್ನೆಲ್ಲ ಹೇಳ್ತಾ ಇರೋದು ಈಗ ಶರದ್ ಋತುವನ್ನ, ವರ್ಷ ಋತುವನ್ನ ವರ್ಣನೆ ಮಾಡೋಕೆ. ವೃಂದಾವನದಲ್ಲಿ ತುಂಬಾ ಚೆನ್ನಾಗಿ ಮೋಡಗಳೆಲ್ಲ ಹರಡಿಕೊಂಡಿದೆ, ಮಿಣುಕು ಹುಳುಗಳೆಲ್ಲ ಕಾಣಿಸ್ತಾ ಇದೆ, ಮಳೆ ಬರುವ ಸೂಚನೆ ಆಗಿದೆ. ಇದನ್ನು ಹೇಳಬೇಕು. ಆದ್ರೆ ಇದನ್ನೇ ಹೇಳುವ ಮುಖಾಂತರವಾಗಿ ನಾವು ಯಾವುದೇ ಯುಗದಲ್ಲಿ ಇದ್ರು, ಯಾವುದೇ ಸಂದರ್ಭದಲ್ಲಿದ್ರು ನಮ್ಮ ಜೀವನ ಹೇಗಿರಬೇಕು ಅನ್ನೋದನ್ನ ತೋರಿಸಿಕೊಡುವಂತಹ ಶ್ಲೋಕ ಇದು. ಇದರ ಮುಂದಿನ ಶ್ಲೋಕದಲ್ಲಿ ಎಷ್ಟು ಚೆನ್ನಾಗಿರುವಂತಹ ಗುರುಕುಲದ ವರ್ಣನೆಯನ್ನ ಮಾಡ್ತಾರೆ. ಶ್ರುತ್ವಾ ಪರ್ಜನ್ಯ ನಿನದಂ ಮಾಂಡೂಕ ವ್ಯಸೃಜನ್ ಗಿರಹ ತೂಷ್ಟೀಂ ಶಯಾನ ಪ್ರಾಗ್ಯದ್ವತ ಬ್ರಾಹ್ಮಣ ನಿಯಮಾತ್ಯಯೇ. ಮೌನವ್ರತದಲ್ಲಿ ಬ್ರಹ್ಮಚಾರಿಗಳಿಗೆಲ್ಲ ಮೌನವ್ರತ ಅಂತಿರತ್ತೆ. ಸುಮ್ನೆ ಹರಟಬಾರದು. ವ್ಯರ್ಥಾಂ ವಾಚಂ ನಯುಂಜೀತ, ವೇದದ ಮಾತಿದು. ಯಾರು ಅಧ್ಯಯನಕ್ಕೆ ಬರ್ತಾನೋ ಅವನು ಹರಟೆಯಲ್ಲಿ ಆಸಕ್ತನಾಗಬಾರದು, ವ್ಯರ್ಥ ಪ್ರಲಾಪದಲ್ಲಿ ತನ್ನ ಸಮಯವನ್ನ ಕಳಿಬಾರದು. ಅಧ್ಯಯನ ಮತ್ತು ಪಠನ ಇಲ್ಲ ಗುರು ಶುಶ್ರೂಷೆ, ಮೂರರಲ್ಲಿ ಮಾತ್ರ ಅವನಿಗೆ ಪ್ರವೃತ್ತಿ. ಗುರುಗಳ ಕೇಳಿದ ಆ ಕೆಲಸಗಳನ್ನು ಮಾಡೋದು, ಹೇಳಿದ ಪಾಠಗಳನ್ನು ಓದೋದು, ಅದರ ಜೊತೆಯಲ್ಲಿ ತನ್ನ ಅಧ್ಯಯನದ ನಿರಂತರತೆಯನ್ನು ಕಾಯ್ದುಕೊಳ್ಳೋದು, ಇಷ್ಟೇ. ನಾವು ಕೃಷ್ಣನ ಅಧ್ಯಯನದ ಬಗ್ಗೆ ಮುಂದೆ ನಿರೂಪಣೆ ಮಾಡ್ತಾರೆ. ಅವರು ಒಬ್ಬ ಋಷಿಗಳ ಆಶ್ರಮಕ್ಕೆ ಹೋಗ್ತಾರೆ, ಅಲ್ಲೆಲ್ಲ ಅಧ್ಯಯನವನ್ನು ಮಾಡ್ತಾರೆ. ಅದ್ರ ಬಗ್ಗೆ ಗಮನಿಸ್ತೇವೆ. ನಾವೆಲ್ಲ ಇಲ್ಲಿ ಗಮನಿಸಬೇಕು, 8 ವರ್ಷ ಆಗುವವರೆಗೂ ಕೃಷ್ಣ ಒಂದೇ ಒಂದು ದಿವಸವೂ ಕೂಡ ಸ್ಕೂಲಿಗೆ ಹೋಗಿಲ್ಲ. ಅವನು ಎಲ್ಲಿ ಕಲಿತಾ ಅಂತಂದ್ರೆ ಪ್ರಕೃತಿಯ ಮಧ್ಯದಲ್ಲೇ ಕಲಿತಾ. ಎಲ್ಲವನ್ನು ಕಲಿತಿದ್ದು ಪ್ರಕೃತಿಯ ಮಧ್ಯದಲ್ಲಿ. ಕೃಷ್ಣ ಕಲಿಬೇಕಾದದ್ದಿರ್ಲಿಲ್ಲ. ಆದ್ರೆ ಹಿಂದಿನ ಭಾರತೀಯ ಸಂಸ್ಕೃತಿಯಲ್ಲೂ ಕೂಡ ಅಂಗನವಾಡಿ ಅಂತಂದ್ರೆ ಈಗ ಬೇಬಿ ಸಿಟ್ಟಿಂಗು, 1 2 3 4 5 6 ಈ ತರದ ಪರಂಪರೆ ಇರ್ಲಿಲ್ಲ. ಭಾರತೀಯ ಶಿಕ್ಷಣ ಇದು ಬೇರೆ ಮಾರ್ಗದಿಂದ ಬಂದಿದ್ದು, ಅದರ ಉದ್ದೇಶಗಳು ಬೇರೆ ಇರ್ಲಿ. ಆದರೆ ಗುರುಕುಲ ವಾಸವೇ ಇವನ ಮೊದಲನೇ ಅಧ್ಯಯನ ಕೇಂದ್ರ. ಇವನು ಅಲ್ಲಿವರೆಗೂ ಪ್ರಕೃತಿಯ ಜೊತೆಯಲ್ಲಿ ಬೆಳಿಬೇಕು, ಪ್ರಕೃತಿಯ ಜೊತೆಯಲ್ಲಿಯೇ ಕಲಿಬೇಕು. ಭಾಗವತದ ಈ 11ನೇ ಸ್ಕಂದದಲ್ಲಿ ಪ್ರಕೃತಿಯ ಪಾಠ ಅಂತ ಒಬ್ಬ ಅವಧೂತನ ಚರಿತ್ರೆ ಬರುತ್ತೆ. ಅದರಲ್ಲಿ ತನಗೆ ಯಾವ್ಯಾವ್ದು ಗುರುಗಳು ಅಂತ ಅವನು ನಿರೂಪಣೆ ಮಾಡ್ತಾ, ಜಗತ್ತಿನಲ್ಲಿ ಕಾಣುವಂತಹ ಪ್ರತಿಯೊಂದು ವಸ್ತುಗಳಿಂದಲೂ ಕೂಡ ಕಲಿಯಬಹುದು ಅಂತ ಆ ಅವಧೂತ ಒಬ್ಬ ರಾಜನಿಗೆ ಪಾಠವನ್ನು ಹೇಳುವಂತಹ ಸಂದರ್ಭ ತುಂಬಾ ಸೊಗಸಾಗಿದೆ. ಅದನ್ನಲ್ಲಿ ನೋಡೋಣ. ನಾವೆಲ್ಲವನ್ನ ವಿದ್ಯೆಯನ್ನ ಕಲಿಬೇಕು ಅಂತಂದು ಹೇಳಿದ್ರೆ ಪುಸ್ತಕದಿಂದ ಕಲೀಲಿಕ್ಕೆ ಆಗೋದಿಲ್ಲ.
ಪ್ರಕೃತಿಯ ಮಧ್ಯದಲ್ಲಿ ಇದ್ದುಕೊಂಡು ವಿದ್ಯೆಯನ್ನು ಕಲಿಬೇಕು. ಕಾಡಿನಲ್ಲಿರುವಂತಹ ವಿದ್ಯಾರ್ಥಿಗಳು ಅಥವಾ ನದಿ ಪಾತ್ರದಲ್ಲಿರುವಂತಹ ವಿದ್ಯಾರ್ಥಿಗಳು ಅವರು ಸ್ವಿಮ್ಮಿಂಗ್ ಕ್ಲಾಸಿಗೆ ಹೋಗ್ಬೇಕಾಗಿಲ್ಲ. ಸಹಜವಾಗಿ 4-6 ಜನ ಆಟ ಆಡ್ತಾ ಇರ್ತಾರೆ, ಅವರ ಮಧ್ಯದಲ್ಲಿ 4 ಸಾರಿ ಕಾಲನ್ನು ಬಡಿದು ಬಿಟ್ಟು ಕಲಿತು ಬಿಡ್ತಾರೆ. ಹಳ್ಳಿಯ ಪ್ರದೇಶದಲ್ಲಿರುವಂತಹ ಮಕ್ಕಳು ಮರಗಳನ್ನು ಏರ್ಲಿಕ್ಕೆ ಅಂತ ಯಾವ್ದಾದ್ರು ಟ್ರೈನಿಂಗ್ ಕ್ಲಾಸ್ಗಳಿಗೆ ಹೋಗ್ತಾರ? ಸಹಜವಾಗಿ ಏರಿ ಬಿಡ್ತಾರೆ. ನೀವು ಚಿತ್ರದುರ್ಗದ ಸಮೀಪದಲ್ಲಿ ಒಬ್ಬ ಕೋತಿರಾಜ್ ಅಂತಂದಿದ್ದಾರೆ, ಅವನೆಲ್ಲ ಚಿತ್ರದುರ್ಗದ ಬೆಟ್ಟಗಳನ್ನು ಅನಾಯಾಸವಾಗಿ ಏರ್ತಾರೆ, ಅವ್ರದ್ದು ತುಂಬಾ ಪ್ರಸಿದ್ಧಿ ಇದೆ. ಅವನು ಯಾವ ಟ್ರೈನಿಂಗ್ ಕ್ಲಾಸ್ ಅಲ್ಲಿ ಹೋಗಿ ಕಲಿತಿದ್ದ? ನಾವು ಈಗ ತಾನೇ ಕೃಷ್ಣನ ಕಥೆಗಳನ್ನ ನೋಡ್ತಾ ಇದ್ದೇವೆ. ಕೃಷ್ಣನ ಕಥೆಗಳಲ್ಲಿ ಯಾವ್ಯಾವ ಆಟಗಳನ್ನು ಹೇಳಿದ್ದಾರಲ್ಲ, ಈ ಭಾರತೀಯ ಆಟಗಳನ್ನ ಆಡುವಾಗ್ಲೇನೆ ಮಕ್ಕಳ ಬುದ್ಧಿ ವಿಕಾಸ ಆಗಿ ಹೋಗ್ಬಿಡತ್ತೆ. ಒಬ್ರು ಕೊಳಲನ್ನು ಓದ್ತಾ ಇರ್ಬೇಕಾದ್ರೆ ಇನ್ನೂ 4 ಜನ ಹಾಡ್ ಹಾಡ್ತಾ ಇರ್ತಾರೆ, ಬೇಸುರದರಲ್ಲೇ ಹಾಡ್ತಾ ಇರಬಹುದು, ಎಲ್ಲರೂ ಸಸ್ವರವಾಗಿ ಹಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬೊಗಳಿ ತಾನೆ ರಾಗ, ಒದರಿ ಒದರಿ ರಾಗ, ಉಗುಳಿ ಉಗುಳಿ ರೋಗ ಅಂತ ಒಂದು ಪ್ರಸಿದ್ಧಿ ಇದೆ. ತಮ್ಮ ಸಹಪಾಠಿಗಳ ಜೊತೆಯಲ್ಲಿ, ತಮಗಿಂತ ಹಿರಿಯರಾದವರ ಜೊತೆಯಲ್ಲಿ ಸೇರಿಕೊಂಡು ಅವರೆಲ್ಲ ಅಧ್ಯಯನವನ್ನ ಮಾಡ್ತಾ ಇದ್ರು. ಈ ರೀತಿಯಾಗಿ ಪಶುಗಳನ್ನ ಪಾಲನೆ ಮಾಡುವುದರ ಮುಖಾಂತರವಾಗಿ ಪಶುವಿದ್ಯೆಯನ್ನು ಕಲಿತರು. ಅದರ ಜೊತೆಯಲ್ಲಿ ಕಾಡಿನಲ್ಲಿ ಸಂಚಾರ ಮಾಡ್ತಾ ಯಾವ್ಯಾವ ಹಕ್ಕಿಗಳು ಅವುಗಳು ಇವೆಲ್ಲ ಇದ್ವು ಅವುಗಳನ್ನ ಅನುಕರಿಸ್ತಾ, ಇದು ದೊಡ್ಡ ವಿದ್ಯೆ, ಇದನ್ನ ಕಲಿತರು. ನದಿಯ ಸಮೀಪದಲ್ಲಿ ಆಟ ಆಡ್ತಾ ಈಜನ್ನ ಕಲಿತರು. ಮಕ್ಕಳ ಜೊತೆಯಲ್ಲಿ ಕಣ್ಣ ಮುಚ್ಚಾಲೆ ಮುಂತಾದ ಆಟಗಳನ್ನ ಆಡ್ತಾ ಸಂಖ್ಯಾಶಾಸ್ತ್ರವನ್ನು ಕಲಿತರು. ನಾವು ಯಾವ್ದನ್ನ ಈ ಪ್ರತಿನಿತ್ಯದಲ್ಲಿ ಮಕ್ಕಳನ್ನ ಬಲಾತ್ಕಾರವಾಗಿ ಸ್ವಿಮ್ಮಿಂಗ್ ಕ್ಲಾಸಿಗೆ ಅಂತ ಹಾಕ್ತಿವ, ರಾಕ್ ಕ್ಲೈಂಬಿಂಗ್ ಅಂತಂದ್ ಬೆಂಗಳೂರಲ್ಲಿ ಅದು ಒಂದು ಕ್ಲಾಸ್ ಶುರು ಆಗಿದೆ, ಬೆಟ್ಟವನ್ನು ಏರಿಸೋದು ಅಂತ. ಇದಕ್ಕೂ ಒಂದಿಷ್ಟು ದುಡ್ಡು. ವಯಸ್ಸಾದವರಿಗೆ ಲಾಫಿಂಗ್ ಕ್ಲಾಸ್ ಅಂತಂದ್ ಹೇಳಿ ಸಾಯಂಕಾಲದ ಸಂದರ್ಭದಲ್ಲಿ ನಗುವಂತಹ ಒಂದು ಕಾರ್ಯಶಾಲೆಗಳನ್ನ ಮಾಡ್ತಾ ಇದ್ದಾರೆ ಪಾರ್ಕ್ಗಳಲ್ಲಿ. ತಾವೆಲ್ಲ ನೋಡಿರ್ಬೇಕು, ಗಮನಿಸಿರ್ಬೇಕು. ಎಲ್ರು ಅಲ್ಲಿ ಬಂದ್ ನಿಂತು ಏನ್ ಮಾಡೋದು ಅಂದ್ರೆ ಜೋರಾಗಿ ನಗೋದು ಅಷ್ಟೇ. ಯಾಕೆ ನಗ್ತಾ ಇದ್ದಾರೆ ಅಂತ ಇವ್ರಿಗೆ ಗೊತ್ತಿಲ್ಲ, ಇವ್ರು ನಗ್ತಾ ನಗಬೇಕು ಅಂತ. 4 ಜನರ ಜೊತೆಯಲ್ಲಿ ಸೇರಿದ್ರೆ ಇದೆಲ್ಲ ಆಗತ್ತೆ. ಮನೆಯಲ್ಲೇ ಕೂತಿರ್ತೇವೆ, ಇದು ಯಾವ್ದು ಆಗೋದಿಲ್ಲ. ಯಾವ್ದನ್ನ ಈಗ ದುಡ್ಡು ಕೊಟ್ಟು ಕ್ಲಾಸ್ ಅಂತ ಕಳಿಸ್ತಾ ಇದ್ದೇವೋ ಇದು ಎಲ್ಲವನ್ನು ಕೂಡ ಸಹಜವಾಗಿ ಮಕ್ಕಳು ಈಗಲೂ ಕೂಡ ಹಳ್ಳಿಯ ಪ್ರದೇಶದಲ್ಲಿ ಕಲಿತಾರೆ. ನಾವು ಅದನ್ನು ಒತ್ತಾಯಪೂರ್ವಕವಾಗಿ ಮಕ್ಕಳ ತಲೆಯಲ್ಲಿ ಹಾಕ್ತಾ ಇದ್ದೇವೆ. ಇದರ ಮಧ್ಯದಲ್ಲಿ ಗುರುಕುಲ ವಾಸದಲ್ಲಿರುವಂತಹ ವಿದ್ಯಾರ್ಥಿಗಳು ಮೌನವಾಗಿರ್ತಾರೆ, ವ್ಯರ್ಥವಾದ ಹರಟೆಗಳಿಲ್ಲ, ಮೌನ ವ್ರತದಲ್ಲಿ ಇರ್ತಾರೆ, ಗುರುಗಳ ಸೇವೆಯನ್ನು ಮಾಡ್ತಾ ಇರ್ತಾರೆ. ಗುರುಗಳ ಅನುಮತಿಯನ್ನು ಕೊಟ್ಟ ತತ್ಕ್ಷಣದಲ್ಲಿ ಅಲ್ಲಿ ವೇದೋಚ್ಚಾರಣೆ ಪ್ರಾರಂಭವಾಗತ್ತೆ. ಗಂಟೆಗಟ್ಟಲ ಕಾಲ ಅಲ್ಲಿ ನಿರಂತರವಾಗಿ ವೇದದ ಘೋಷ, ಸಿಡಿಲು, ಗುಡುಗುವಿನ ಶಬ್ದ ಬಂದ ಹಾಗೆ ನಿರಂತರವಾಗಿ ಆ ಪ್ರದೇಶವನ್ನ ಆವರಿಸಿಕೊಳ್ಳುತ್ತೆ. ಮೌನವಾಗಿದ್ದಂತಹ ವಿದ್ಯಾರ್ಥಿಗಳು ಗುರುಗಳ ಆದೇಶ ಬಂದ ತತ್ಕ್ಷಣದಲ್ಲಿ ವೇದಾಧ್ಯಯನ ಮಾಡ್ಲಿಕ್ಕೆ ವೇದಾಧ್ಯಯನ ಅಂತಂದ್ರೆ ಏನು? ಮಕ್ಕಳೆಲ್ಲ ಓದೋದು ಅಂತ ಹೇಳಿದ್ರೆ ನಾವು ಯಾವ್ದೋ ಒಂದು ಪುಸ್ತಕ ಪೆನ್ನನ್ನು ತಂದಿಟ್ಟುಕೊಂಡು ಬರೆಯೋದು, ಓದೋದು, ಈ ತರದ ಪದ್ಧತಿ ಇಲ್ಲ ಗುರುಕುಲ ಶಿಕ್ಷಣದಲ್ಲಿ. ಈಗೀಗ ಅದು ಸೇರ್ಕೊಂಡಿದೆ. ಪೂರ್ತಿಯಾದ ಗ್ರಂಥಗಳನ್ನ ಕಂಠಸ್ಥ ಮಾಡಿಕೊಳ್ಳೋದು, ಬುದ್ಧಿಸ್ಥ ಮಾಡಿಕೊಳ್ಳೋದು. ಈಗ ನಾವು ಭಾರತದಲ್ಲಿ ಕೆಲವು ಅಪರೂಪದ ಜನರನ್ನ ನೋಡ್ತೇವೆ, ಚತುರ್ವೇದಗಳನ್ನ ಕಂಠಸ್ಥ ಮಾಡಿಕೊಂಡವರು. ಚತುರ್ವೇದಗಳನ್ನ ಕಂಠಸ್ಥ ಮಾಡಿಕೊಂಡವರು ಅಂದ್ರೆ ಅದರ ಮಹತ್ವ ಅಷ್ಟು ಗೊತ್ತಾಗೋದಿಲ್ಲ. ಘನಪಾಠಿಗಳು, ಜಟಾಪಾಠಿಗಳು ಅಂತ ನೀವೆಲ್ಲ ಕೇಳಿರ್ತೀರಿ. ಇಡೀ ವೇದಗಳನ್ನ ತಮ್ಮ ಬುದ್ಧಿಯಲ್ಲಿ ತುಂಬಿಕೊಂಡಿರ್ತಾರೆ. ನಾವು ವೇದವನ್ನ ತಲೆಯಲ್ಲಿ ತುಂಬಿಕೊಂಡಿರ್ತೇವೆ, ಆದ್ರೆ ವೇದದ ಅರ್ಥದ ಜ್ಞಾನ ಇರೋದಿಲ್ಲ. ವೇದಗಳ ಅರ್ಥವನ್ನ ತಿಳಿದವರು, ಷಡಂಗಗಳ ಸಹಿತವಾಗಿ ವೇದವನ್ನ ಅಧ್ಯಯನ ಮಾಡಿದವರು, ಅಂಥವರೆಲ್ಲ ಅನಧ್ಯಯನದ ಕಾಲದಲ್ಲಿ, ಅನಧ್ಯಯನ ಅಂತಂದ್ ಹೇಳಿದ್ರೆ ಈ ಅಷ್ಟಮಿ ತಿಥಿ, ಚತುರ್ದಶಿ,
ಪೌರ್ಣಮಿ ಅಥವಾ ಅಮಾವಾಸ್ಯೆ, ಪಾಡ್ಯ, ಈ 4 ದಿವಸಗಳ ಕಾಲ ಅಧ್ಯಯನ ಇಲ್ಲ. ನಮಗೆ 15 ದಿವಸದಲ್ಲಿ 4 ದಿವಸ ರಜೆ ವೇದಾಧ್ಯಯನ ಮಾಡುವವರಿಗೆ. ಹೊಸ ಪಾಠಗಳಿಲ್ಲ, ಹಳೆಯ ಪಾಠಗಳನ್ನು ಆವೃತ್ತಿ ಮಾಡ್ತಾ ಇರ್ಬೇಕು. ಅಂಥ ಸಂದರ್ಭದಲ್ಲಿ ಹೊಸ ವೇದ ಪಾಠಗಳನ್ನು ಮಾಡ್ಲಿಕ್ಕೆ ಇರೋದಿಲ್ಲಲ್ಲ. ಆ ಸಂದರ್ಭದಲ್ಲಿ ಹಾಗೆ ಟೈಮ್ ಪಾಸಿಗೋಸ್ಕರ ನಾವು ಧಾರಾವಾಹಿಗಳನ್ನ ಮೊಬೈಲ್ ಅನ್ನು ನೋಡ್ತಾ ಕೊಡ್ತೇವಲ್ಲ, ಹಾಗೆ ಭಾಗವತವನ್ನು ಓದಿದಂಥ ಒಬ್ಬ ವ್ಯಕ್ತಿಗಳು 60 ವರ್ಷಗಳನ್ನ ಅದನ್ನು ಮುಟ್ಟದೇ ಇರೋರು ಯಾವುದೋ ಒಬ್ಬ ವ್ಯಕ್ತಿ ಅದನ್ನು ಪಾರಾಯಣ ಮಾಡ್ತಾ ಇದ್ದಾಗ ಇದು ಈ ತರ ಅಲ್ಲ, ಈ ತರ ಅಂತ ಹೇಳಿದ್ರು. ಯಾವಾಗ ಓದಿದ್ರಿ ಅಂತ ಕೇಳಿದ್ರೆ, ಅಯ್ಯೋ 50-60 ವರ್ಷದ ಹಿಂದೆ ಹೀಗೆ ಅನಧ್ಯೆ ಏನಂತೋ ಆ ಸಂದರ್ಭದಲ್ಲಿ ಓದಿದ್ದು ಇನ್ನೂ ನೆನಪಿದೆ ಅಂತ. ನಮಗೆ ಈ 18,000 ಭಾಗವತದ ಶ್ಲೋಕಗಳನ್ನ ನೆನಪಿನಲ್ಲಿ ಇಟ್ಕೊಳ್ಳೋದನ್ನ ಬಿಡಿ, ಜೀವನದಲ್ಲಿ ಒಂದು ಬಾರಿ ಓದ್ಲಿಕ್ಕೂ ತಪ್ಪಿಲ್ಲದೇನೆ ಕಷ್ಟ. ಆದ್ರೆ ಭಾರತೀಯ ಶಿಕ್ಷಣದ ಪರಂಪರೆಯಲ್ಲಿ ಎಲ್ಲ ಗ್ರಂಥಗಳನ್ನ ಪುಸ್ತಕದಲ್ಲಿ ಇಡೋ ಹಾಗಿಲ್ವೇ ಇಲ್ಲ, ಮಸ್ತಕದಲ್ಲಿಯೇ ಇರಬೇಕು. ಅದಕ್ಕೆ ಸಂಸ್ಕೃತದಲ್ಲಿ ಒಂದು ಒಳ್ಳೆ ಮಾತಿದೆ, ಪುಸ್ತಕಸ್ಥಾಚ ಯಾ ವಿದ್ಯಾ ಪರಹಸ್ತೇಚ ಯದ್ಧನಂ ಕಾರ್ಯಕಾಲೇ ಸಮಾಯಾತೆ ನಸಾ ವಿದ್ಯಾ ನ ತದ್ಧನಂ. ನಮ್ಮ ದುಡ್ಡಿದೆ, ಆದ್ರೆ ದುಡ್ಡನ್ನ ಬೇರೆಯವ್ರ ಹತ್ರ ಇಟ್ಟಿದ್ದೇವೆ. ಈ ವರ್ಷ ದೊಡ್ಡ ಪರೀಕ್ಷೆಯನ್ನ ಪಾಸ್ ಮಾಡಬೇಕು ಅಂತ ಅಂದುಕೊಂಡಿದ್ದೇವೆ. ಲೈಬ್ರರಿಯಲ್ಲಿ ಬುಕ್ ಶಾಲೆಗಳಲ್ಲಿ ಹೋಗಿ ಬೇಕಾದಷ್ಟು ಬುಕ್ಗಳನ್ನ ಸಾವಿರಾರು ರೂಪಾಯಿಗಳನ್ನ ಖರ್ಚು ಮಾಡಿ ಎಲ್ಲ ಪುಸ್ತಕಗಳನ್ನು ತಂದು ಮನೆಯಲ್ಲಿ ಒಟ್ಟಿಕೊಂಡಿದ್ದೇವೆ. ದುಡ್ಡೆಲ್ಲ ಎಲ್ಲಿದೆ? ನನ್ನ ಫ್ರೆಂಡ್ ಕೈಯಲ್ಲಿದೆ, ನನಗೆ ಪರಿಚಯದವರ ಕೈಯಲ್ಲಿದೆ. ವಿದ್ಯೆ ಎಲ್ಲ ಎಲ್ಲಿದೆ? ಪುಸ್ತಕಗಳಲ್ಲಿದೆ. ಕಷ್ಟಕಾಲ ಬಂದಿದೆ, ಪರೀಕ್ಷೆಯ ಸಂದರ್ಭ ಬಂದಿದೆ, ನಮಗೆ ಆ ಪಕ್ಕದಲ್ಲಿರೋರ ನನ್ನದೇ ದುಡ್ಡು ಅಲ್ಲಿದೆ, ಅದರಿಂದ ಉಪಯೋಗ ಇಲ್ಲ. ಯಾಕೆ? ಅವನಿಂದ ನನಗೆ ಆ ಸಂದರ್ಭದಲ್ಲಿ ದುಡ್ಡು ಸಿಗ್ಲಿಲ್ಲ ಅಂತಂತ ಹೇಳಿದ್ರೆ ನನ್ನದೇ ದುಡ್ಡದಾದ್ರೂ ಅದರಿಂದ ಉಪಯೋಗ ಇಲ್ಲ. ಪುಸ್ತಕ ತಂದು ಇಟ್ಟಿದ್ದೇನೆ, ಪುಸ್ತಕದಲ್ಲಿ ಎಲ್ಲಾ ವಿದ್ಯೆಗಳು ಇದೆ. ಪರೀಕ್ಷೆಯ ಸಂದರ್ಭ ಬಂದಾಗ ನನಗೆ ಆ ವಿದ್ಯೆಯಿಂದ ಅದು ಉಪಯೋಗ ಏನು? ವ್ಯರ್ಥ. ಕಾರ್ಯಕಾಲೇ ಸಮಾಯಾತೆ ನಸಾ ವಿದ್ಯಾ. ಪುಸ್ತಕದಲ್ಲಿರುವಂತಹ ವಿದ್ಯೆ ಅಲ್ಲ, ಪಕ್ಕದವನ ಕೈಯಲ್ಲಿದ್ದಂತಹ ದುಡ್ಡು ನನ್ನ ದುಡ್ಡಲ್ಲ. ನಸಾ ವಿದ್ಯಾ ನ ತದ್ಧನಂ. ಹಾಗಾಗಿ ಎಲ್ಲ ವಿದ್ಯೆಗಳನ್ನ ಮಸ್ತಕದಲ್ಲೇ ಧರಿಸ್ಬೇಕು, ತಲೆಯಲ್ಲೇ ಧರಿಸ್ಬೇಕು. ತಲೆಯಲ್ಲಿ ಎಲ್ಲ ವಿದ್ಯೆಗಳು ಇರಬೇಕು ಅಂತಂದ್ರೆ ಅದು ಹೃದ್ಗತವಾಗಬೇಕು. ನಮಗೆ ಎಲ್ಲ ಘಟನೆಗಳು ಕೂಡ ಶಾಶ್ವತವಾಗಿ ತಲೆಯಲ್ಲಿ ನೆಲೆಸಿರೋದಿಲ್ಲ. ಕೆಲವು ಘಟನೆಗಳು. ನಿಮ್ಮ ಬಾಲ್ಯದ ಘಟನೆಗಳನ್ನು ಹೇಳಿ ಅಂತಂದು ಹೇಳಿದ್ರೆ, ನಿಮ್ಮ 15 ವರ್ಷದ ಅಥವಾ 20 ವರ್ಷದ ಬಾಲ್ಯಗಳನ್ನು ಹೇಳಬೇಕಾದ್ರೆ ಕೆಲವು ಘಟನೆಗಳನ್ನು ಹೇಳಿರ್ತೇವೆ. ಅಷ್ಟೇ ಘಟನೆಗಳಾಗಿರುತ್ತೆ ಜೀವನದಲ್ಲಿ. ಆ 20 ವರ್ಷದಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ತಿಂದಿದ್ದು, ಊಟ ಮಾಡಿದ್ದು, ಫಲಾರ ಮಾಡಿದ್ದು, ಹೊರಗಡೆ ಓಡಾಡಿದ್ದು, ಫ್ರೆಂಡ್ಸ್ಗಳ ಜೊತೆಯಲ್ಲಿ ಓಡಾಡಿದ್ದು, ಆಟ ಮಾಡಿದ್ದು, ಪ್ರತಿ ದಿವಸ ಸ್ಕೂಲಲ್ಲಿ ಹೋಗಿದ್ದು, ಅಲ್ಲಿ ಕೇಳಿದ ಪಾಠಗಳು, ಇದು ಯಾವ್ದು ನೆನಪಿರೋದಿಲ್ಲ. ಕೆಲವು ಘಟನೆಗಳು ನೆನಪಿನಲ್ಲಿರುತ್ತೆ. ಯಾವುದು ಅಂತಂದ್ರೆ, ಯಾವುದು ನಮ್ಮ ಮನಸ್ಸಿಗೆ ತುಂಬಾ ಮುಟ್ಟತ್ತೋ, ಯಾವುದು ನಮಗೆ ತುಂಬಾ ಹಿತವಾಗಿರತ್ತೋ ಅಥವಾ ತುಂಬಾ ಅಹಿತವಾಗಿರತ್ತೋ, ಅದು ನಮ್ಮ ಮನಸ್ಸಿಗೆ ಯಾವ್ದು ಮುಟ್ಟಿರತ್ತಲ್ಲ, ಅದು ನಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿ ಕುಳಿತುಕೊಂಡಿರುತ್ತೆ. ಅದು ಮಾತ್ರ ನೆನಪಿಗಿರುತ್ತೆ. ಅದರಂತೆಯೇ ಈ ವೇದಾಂತ ವಿದ್ಯೆಯು ಕೂಡ ಎಲ್ಲಿವರೆಗೂ ಬರೀ ಬುಕ್ಕಿಶ್ ನಾಲೆಡ್ಜ್ ಆಗತ್ತೋ ಅಲ್ಲಿವರೆಗೂ ಪರೀಕ್ಷೆ ಮುಗಿಯೋವರೆಗೂ ಅಷ್ಟೇ ನೆನಪಿರುತ್ತೆ. ಪರೀಕ್ಷೆ ಆದ್ಮೇಲೆ ಅದರಿಂದ ಉಪಯೋಗ ಇಲ್ಲ. ಆದರೆ ನಮ್ಮ ಭಾರತೀಯ ಪರಂಪರೆಯ ಈ ಶಿಕ್ಷಣ ಏನಿದೆಯೋ, ಇದು ಸುಮ್ಮನೆ ಹಾಗೆ ಹೇಳಿಕೊಡುವ ವಿದ್ಯೆ ಅಲ್ಲ. ಇದು ನಮಗೆ ಯಾವುದೋ ಒಂದು ಭವ್ಯವಾದಂತಹ ಮನೆಯನ್ನ ಕಟ್ಟಿದ್ದಾರೆ ಅಂತಂದ್ರೆ ನಮಗ್ ಹೊರಗಡೆ ಕಾಣಿಸೋದೇನು ಅಂತಂದು ಹೇಳಿದ್ರೆ, ಬಾಗಿಲು, ಆ ಮನೆಗೆ ಹಚ್ಚಿದ ಪೇಂಟು, ಮತ್ತೆ ಆ ಮನೆಗೆ ಮಾಡಿದ ಅಲಂಕಾರಗಳು, ಇದು ಹೊರಗಡೆಯಿಂದ ಕಾಣಿಸೋದು ಇಷ್ಟೇ. ಆದ್ರೆ ಮನೆ ನಿಂತಿರೋದು ಇದು ಯಾವುದರಿಂದಲೂ ಅಲ್ಲ. ನಮಗೆ ಜೀವನದಲ್ಲಿ ಆ ಮನೆಯಲ್ಲಿ ವಾಸವಾಗಿರುವವರೆಗೂ, ನಾವು ಆ ಮನೆಯಲ್ಲಿ ಇರುವವರೆಗೂ ನಮಗೆ ಎಂದಿಗೂ ಕಾಣದೇ ಇರುವಂತಹ ಅಡಿಪಾಯದ ಮೇಲೆ ಆ ಮನೆ ನಿಂತಿರೋದು. ಆ ಗೋಡೆಯ ಮಧ್ಯದಲ್ಲಿ ಹಾಕಿದ ಸಿಮೆಂಟು, ರಾಡ್ಗಳು, ಕಲ್ಲುಗಳು, ಇಟ್ಟಿಗೆಗಳು ಏನಿದೆಯೋ
ಅದು ನಾವು ಜೀವನದಲ್ಲಿ ಒಮ್ಮೆನೂ ನೋಡೋದಿಲ್ಲ. ಅದನ್ನಾದ್ರೂ ಆಕಸ್ಮಿಕವಾಗಿ ನೋಡಬಹುದೇನೋ, ಪೂರ್ತಿ ಕೆರೆದು ಬಿಟ್ಟು ಮತ್ತೆ ವಾಪಸ್ ಪೇಂಟ್ ಮಾಡಿಸ್ಬೇಕಾದ್ರೆ ಆವಾಗ. ಅಡಿಪಾಯ, ಗೋಡೆಗಳು, ಇದರಿಂದ ಆ ಮನೆ ಇಷ್ಟು ಭವ್ಯವಾಗಿ ಗಟ್ಟಿಯಾಗಿ ನಿಲ್ಲಿಕ್ ಸಾಧ್ಯವಾಗಿದೆ. ಅದು ನಮಗ್ ಕಾಣೋದೇ ಇಲ್ಲ. ಕಾಣಿಸೋದು ಯಾವ್ದಿದೆಯೋ ಅದು ಬರೀ ಮನೆ ಅಲ್ಲ, ಅದು ಒಂದೇ ಮನೆ ಅಲ್ಲ. ಹಾಗೆ ಈ ಬಾಲ್ಯದಿಂದ ಆರಂಭಿಸಿಕೊಂಡು ಯಾವ ಯಾವ ವಿದ್ಯೆಗಳನ್ನು ಉಪದೇಶ ಕೊಡ್ತಾರೋ ಅದು ಎಲ್ಲವೂ ಕೂಡ ಒಳಗಡೆಯಲ್ಲಿರುವ ಅಡಿಪಾಯದ ಹಾಗೆ ಗಟ್ಟಿಯಾದಂತಹ ಅಡಿಪಾಯವನ್ನ ಮುಂದಿನ ಶಿಕ್ಷಣಕ್ಕೆ ಅದು ಹಾಕಿಕೊಡುತ್ತೆ. ಭದ್ರವಾದ ಬುನಾದಿ ಅದು. ಅಂತಹ ಅಧ್ಯಯನವನ್ನು ಮಾಡ್ಲಿಕ್ಕೋಸ್ಕರ ಗುರುಗಳ ಆದೇಶವನ್ನ ಕಾಯ್ತಾ ಇರ್ತಾರೆ. ಗುರುಗಳ ಅಪ್ಪಣೆಯನ್ನ ಕಾಯ್ತಾ ಇರುವಂತಹವರು ಎಲ್ಲಿಯವರೆಗೂ ಗುರುಗಳ ಅಪ್ಪಣೆ ಸಿಗೋದಿಲ್ವೋ ಅಲ್ಲಿಯವರೆಗೂ ಮೌನವಾಗಿರ್ತಾರೆ. ನೀವೆಲ್ಲ ಮಳೆಗಾಲದಲ್ಲಿ ನೋಡಬಹುದು, ಕಪ್ಪೆಗಳೆಲ್ಲ ಮಳೆ ಬರೋವರೆಗೂ ಎಲ್ಲಿವೇನೋ ಏನಾಗ್ತಾ ಇದೆ ಒಂದೇ ಅದರ ಶಬ್ದ ಕೇಳಬೇಕು, ಕೇಳೋದೇ ಇಲ್ಲ. ಸಿಡಿಲು ಗುಡುಗು ಇದೆಲ್ಲ ಸೇರ್ಕೊಂಡು ಜೋರಾಗಿ ಧಬ ಧಬ ಅಂತ ಮಳೆ ಬಂತು ಅಂತಂದು ಹೇಳಿದ್ರೆ ಆವಾಗ ಈ ಕಪ್ಪೆಗಳೆಲ್ಲವೂ ಕೂಡ ವಟ 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 ಅಂತ ಅದರ ಶಬ್ದ ಶುರುವಾಗುತ್ತೆ. ಹೇಗೋ ಹಾಗೆ ಈ ತರದ ವಾತಾವರಣ ವೃಂದಾವನದಲ್ಲಿ ಬಂತು. ಅಂದ್ರೆ ಸಿಡಿಲು ಗುಡುಗುಗಳು ಇವೆಲ್ಲ ಬಂದಿದೆ, ಇಡೀ ವಾತಾವರಣದಲ್ಲಿ ಕಪ್ಪೆಗಳ ಒಟಗುಟ್ಟುವಿಕೆ ಪ್ರಾರಂಭವಾಗಿದೆ. ಇದನ್ನ ಹೇಳ್ತಾ ಇದ್ದಾರೆ. ಇದಕ್ಕೆ ಉಪಮೆಯಾಗಿ ಕೊಟ್ಟಿರೋದು, ಎಕ್ಸಾಂಪಲ್ ಆಗಿ ಕೊಟ್ಟಿರೋದು, ಉದಾಹರಣೆಯಾಗಿ ಕೊಟ್ಟಿರೋದು ಯಾವುದು ಅಂತಂದ್ರೆ, ಮೌನವಾಗಿ ಗುರುಗಳ ಸೇವೆಯಲ್ಲಿ ನಿರತರಾದಂತಹ ವಿದ್ಯಾರ್ಥಿಗಳು ಗುರುಗಳ ಆದೇಶವನ್ನು ಕೇಳಿದಾಗ ವೇದಾಧ್ಯಯನವನ್ನು ಮಾಡ್ಲಿಕ್ಕೆ ಅಂತ ನಿರಂತರವಾಗಿ ಶಬ್ದವನ್ನ ಹೊಮ್ಮಿಸ್ತಾ ವೇದಗಳನ್ನ ಗಟ್ಟಿಯಾದ ಸ್ವರದಲ್ಲಿ ಹೇಗೆ ಹೇಳ್ತಾರೋ ಹಾಗೆ ವೃಂದಾವನದ ಪ್ರದೇಶದಲ್ಲೆಲ್ಲ ಬೇಕಾದಷ್ಟು ಶಬ್ದಗಳು ಬರ್ಲಿಕ್ಕೆ ಪ್ರಾರಂಭವಾಯಿತು. ಕಪ್ಪೆಗಳೇ ಮೊದಲಾದಂತಹ ಎಲ್ಲ ಮಳೆಯಿಂದ ಸಂತೋಷಗೊಳ್ಳುವಂತಹ ಪ್ರಾಣಿಗಳ ಶಬ್ದ ಬರ್ಲಿಕ್ಕೆ ಪ್ರಾರಂಭವಾಯಿತು ಅಂತ ಹೇಳ್ತಾ ಇದ್ದಾರೆ. ಶ್ರುತ್ವಾ ಪರ್ಜನ್ಯ ನಿನದಂ ಮಂಡೂಕಾಹ ವ್ಯಸೃಜನ್ ಗಿರಹ ತೂಷ್ಣೀಂ ಶಯಾನಾಹ ಪ್ರಾಗ್ಯದ್ವತ್ ಬ್ರಾಹ್ಮಣಾಹ ನಿಯಮಾತ್ಯಯೇ. ಅವರಿಗೆ ಮೌನವ್ರತ ಅಂತಿರತ್ತೆ. ಸುಮ್ನೆ ಹರಟೋನು ಅಥವಾ ವ್ಯರ್ಥವಾಗಿ ಮಾತನಾಡೋನು ಅವನಿಗೆಲ್ಲ ವಿದ್ಯೆಯನ್ನು ಉಪದೇಶ ಕೊಡಬಾರದು ಅಂತ ಹೇಳುತ್ತೆ. ಇಂತಹ ವ್ಯಕ್ತಿಗಳಿಗೆಲ್ಲ ಉಪದೇಶ ಕೊಟ್ಬಿಟ್ರೆ ಅವನು ಅಯೋಗ್ಯ ಕಾರ್ಯಗಳಿಗೆ ಈ ವಿಷಯಗಳನ್ನು ಬಳಸಿಕೊಂಡು ಬಿಟ್ರೆ ಹಾಗಾಗಬಾರದು. ಶಿಷ್ಯನ ಯೋಗ್ಯತೆಯನ್ನ ತಿಳಿದುಕೊಂಡೇ ಇವನಿಗೆ ಉಪದೇಶವನ್ನು ಕೊಡಬೇಕು. ಗುರುಗಳ ಯೋಗ್ಯತೆಯನ್ನ ಬಲ್ಲವನೇ ಶಿಷ್ಯ ಗುರುಗಳನ್ನಾಗಿ ಸ್ವೀಕಾರ ಮಾಡಬೇಕು. ಶಿಷ್ಯನಿಗೂ ನಿಯಮ ಇದೆ, ಗುರುಗಳಿಗೂ ನಿಯಮ ಇದೆ. ಹೀಗೆ ಈ ಒಂದು ಉಪಮೆಯನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಮನುಷ್ಯನಿಗೆ ಇನ್ನೊಂದು ಉದಾಹರಣೆಯನ್ನು ಕೊಡ್ತಾರೆ. ಹರಿತಾ ಹರಿಭಿಷಷ್ಫೈ ಇಂದ್ರ ಗೋಪೈಶ್ಚ ಲೋಹಿತಾ ಉಚ್ಛಿಲೀಂದ್ರ ಕೃತಚ್ಛಾಯಾ ನೃಣಾಂ ಶ್ರೀರಿವ ಭೂರಭೂತ್. ಮನುಷ್ಯರಿಗೆ ಸಂಪತ್ತು ಬಂದಾಗ 3 ಥರದ ವಿಕಾರಗಳಾಗತ್ತೆ. ಎಲ್ಲರದ್ದು ಒಂದೇ ಥರ ಅಲ್ಲ. ಸಾತ್ವಿಕ ಜನರಿಗೆ ಸಂಪತ್ತು ಬಂದಾಗ ಅದನ್ನು ಅವನು ಬಳಸುವಂತಹ ರೀತಿಯೇ ಬೇರೆ. ಧರ್ಮ ಮಾರ್ಗಗಳಿಗೆ ನನ್ನ ಔನ್ನತ್ಯಕ್ಕೋಸ್ಕರ ಇದನ್ನು ಬಳಸಿಕೊಳ್ಳುತ್ತೇನೆ. ಭಾರತೀಯರ ಸಂಪತ್ತು ನಮ್ಮ ಸುಖಕ್ಕೋಸ್ಕರ ಮತ್ತು ನಮ್ಮವರ ಸುಖಕ್ಕೋಸ್ಕರ, ಇದು ಸಾತ್ವಿಕವಾದ ಸಂಪತ್ತು. ಇನ್ನ ಧರ್ಮಾಚರಣೆಯ ಬಗ್ಗೆ ಅಷ್ಟಾಗಿ ಶ್ರದ್ಧೆ ಇಲ್ಲದೆ ಇರುವ ನಾಸ್ತಿಕ ದೇಶಗಳೆಲ್ಲ ಇದೆ. ಅದರಲ್ಲಿರುವಂತಹ ಸಂಪತ್ತು ಯಾವುದಕ್ಕೆ ಉಪಯೋಗವಾಗುತ್ತೆ? ಭೋಗಕ್ಕೋಸ್ಕರ ಉಪಯೋಗವಾಗುತ್ತೆ. ಅದು ರಾಜಸ ಸಂಪತ್ತು ಅಂತ ಕರಿಬಹುದು. ಇನ್ನೊಬ್ಬರ ಸುಖಕ್ಕೆ ಕಾರಣವಾಗದೇ ಇರುವ ಕೇವಲ ನಮ್ಮ ಭೋಗಗಳಿಗೆ ಮಾತ್ರ ಉಪಯುಕ್ತವಾಗುವ ಸಂಪತ್ತೇನಿದೆಯೋ ಇದು ರಾಜಸ ಸಂಪತ್ತು. ಇನ್ನು ತಾಮಸ ಸಂಪತ್ತು ಅಂದ್ರೆ ಯಾವುದು? ಪಾಕಿಸ್ತಾನದ ಕಡೆಯಲ್ಲಿರುವ ಸಂಪತ್ತು, ಅಥವಾ ವೃಥಾ ಇನ್ನೊಂದು ದೇಶದ ಅವನತಿಗೋಸ್ಕರವಾಗಿ ಯಾವ ಸಂಪತ್ತನ್ನು ಉಪಯೋಗ ಮಾಡ್ತೀವೋ, ಇನ್ನೊಬ್ಬರ ನಾಶಕ್ಕೋಸ್ಕರ ಉಪಯೋಗ ಮಾಡುವಂತಹ ಸಂಪತ್ತೇನಿದೆ ಅದು ತಾಮಸ ಸಂಪತ್ತು. ಹೀಗೆ ನಮ್ಮಲ್ಲಿರುವ ಸಂಪತ್ತು
ಇರುವ ದುಡ್ಡು ಒಂದೇ ರೀತಿಯಾಗಾದ್ರೂ ಆ ದುಡ್ಡನ್ನ ಯಾರು ಖರ್ಚು ಮಾಡ್ತಾರೆ, ದುಡ್ಡು ಎಲ್ಲಿ ವಿನಿಯುಕ್ತವಾಗತ್ತೆ ಅನ್ನೋದ್ರ ಮೇಲೆ ಅದು ಸಾತ್ವಿಕ ಸಂಪತ್ತೋ, ರಾಜಸ ಸಂಪತ್ತೋ, ತಾಮಸ ಸಂಪತ್ತೋ ಇದು ವಿಭಾಗವಾಗತ್ತೆ. ಹಾಗೇನೆ ಭೂಮಿಯಲ್ಲೂ ಕೂಡ ಮಳೆ ಆದಾಗ ಅದು ಸಾತ್ವಿಕವಾದಂತಹ ಸ್ಥಳದಲ್ಲಿ ಆ ಮಳೆ ನೀರು ಬಿತ್ತು ಅಂತಂದು ಹೇಳಿದ್ರೆ ಅದು ಹಸಿರು ಬಣ್ಣಕ್ಕೆ ತಿರುಗತ್ತೆ. ಈ ನದಿ ಪ್ರದೇಶದಲ್ಲಿ ಕೆಂಪು ಮಣ್ಣಿರುವಂತಹ ಪ್ರದೇಶದಲ್ಲೆಲ್ಲ ಆ ಮಳೆ ನೀರು ಬಿತ್ತು ಅಂತಂದು ಹೇಳಿದ್ರೆ ಅದು ನದಿಯ ನೀರನ್ನು ಸೇರಿ ಆ ನದಿಯ ನೀರು ಸ್ವಚ್ಛವಾಗಿದ್ದು ಕೂಡ ಮಳೆಯ ಕಾಲದಲ್ಲಿ ಕೆಂಪು ಬಣ್ಣಕ್ಕೆ ತಿರುಗಿ ಬಿಡುತ್ತೆ. ಶುದ್ಧವಾದಂತಹ ಪರ್ವತದ ಪ್ರದೇಶದಲ್ಲಿ ಬಿತ್ತು ಅಂತಂದು ಹೇಳಿದ್ರೆ ಈ ಗಂಗಾ ನದಿಯ ತಪ್ಪಲಿನ ಪ್ರದೇಶದಲ್ಲಿ, ಹಿಮಾಲಯದ ಪ್ರದೇಶದಲ್ಲಿ ಎಲ್ಲ ಬಿತ್ತು ಅಂತಂದ್ರೆ ಈ ನೀರನ್ನು ಮಲಿನ ಮಾಡೋದೇ ಇಲ್ಲ, ಅದು ಶುದ್ಧವಾಗಿ ಹಾಗೆಯೇ ಹರಿಯುತ್ತೆ. ಅದರಂತೆ ಈ ಸಂದರ್ಭದಲ್ಲೂ ಕೂಡ ವೃಂದಾವನದಲ್ಲಿ ಮಳೆಯಾದಾಗ ಆ ಮಳೆಯಿಂದಾಗಿ ಈ ಕಪ್ಪು, ಕೆಂಪು, ಬಿಳುಪು ಈ ರೀತಿಯಾದಂತಹ 3 ವಿಧವಾದಂತಹ ನೀರುಗಳು ಅಲ್ಲಿ ಆಯ್ತು. ಯಾಕೆ? ಯಮುನಾ ನದಿಗೆ ಯಾವುದೇ ನೀರು ಸೇರಿದರೂ ಕೂಡ ಅದು ಕಪ್ಪಾಗೆ ಕಾಣುತ್ತೆ. ಯಾಕೆ ಅಂದ್ರೆ ಯಮುನಾ ನದಿಯ ನೀರು ಸಹಜವಾಗಿಯೇ ಕಪ್ಪು. ಈಗ ಫ್ಯಾಕ್ಟ್ರಿ ಕೆಮಿಕಲ್ ನಿಂದ ಕಪ್ಪಾಗಿದೆ, ಈ ತರದ ಕಪ್ಪು ಬಣ್ಣ ಅಲ್ಲ ಅದು. ನಾವು ಬ್ಲ್ಯಾಕ್ ವಾಟರ್ ಅಂತ ಕರಿತೀವಲ್ಲ ಆ ಥರದ್ದು ಪರಿಶುದ್ಧವಾದ ಕಪ್ಪು. ಪರಿಶುದ್ಧವಾದ ಕಪ್ಪು ಅಂತಂದು ಹೇಳಿದ್ರೆ ಮೋಡಗಳ ಕಪ್ಪು, ಪರಿಶುದ್ಧವಾದ ನೀರು ಆದ್ರೆ ಕಪ್ಪು. ಈಗಿರುವಂತಹದ್ದು ವಿಷಮಿಶ್ರಿತವಾದ ನೀರು ಕಪ್ಪು, ಹೀಗಲ್ಲ, ಪರಿಶುದ್ಧವಾದ ಕಪ್ಪು ಬಣ್ಣಕ್ಕೆ ತಿರುಗಿತು ಆ ನೀರು. ಕೆಂಪು ಮಣ್ಣಿನ ಜೊತೆಯಲ್ಲಿ ಸೇರಿದಾಗ ಅದೇ ನೀರು ಕೆಂಪಾಯಿತು. ಅದೇ ಶುದ್ಧವಾದಂತಹ ಪ್ರದೇಶದಲ್ಲಿ ಆ ಮಳೆ ನೀರು ಬಿದ್ದಾಗ ಸಹಜವಾದ ತನ್ನ ಸ್ವಭಾವದಲ್ಲಿಯೇ ಇತ್ತು. ಹೇಗೆ ಸಾತ್ವಿಕರ ಬಳಿಯಲ್ಲಿ ಸಂಪತ್ತು ಬಂದಾಗ ಅದು ಧರ್ಮ ಕಾರ್ಯಗಳಿಗೆ, ಆತ್ಮೋನ್ನತಿಗೆ ಉಪಯುಕ್ತವಾಗತ್ತೋ, ರಾಜಸ ಜನರ ಬಳಿಯಲ್ಲಿ ಸಂಪತ್ತುಗಳು ಬಂದಾಗ ಕೇವಲ ತಮ್ಮ ಉದ್ದೇಶದಿಂದ ಭೋಗಗಳಿಗೋಸ್ಕರ ಆ ಸಂಪತ್ತು ಉಪಯುಕ್ತವಾಗಿ ರಾಜಸ ಅಂತ ಕರೆಸಿಕೊಳ್ಳುತ್ತೋ, ತಾಮಸರ ಜನರ ಬಳಿಯಲ್ಲಿ ಆ ಸಂಪತ್ತುಗಳು ಸೇರಿದಾಗ ಆ ಸಂಪತ್ತು ಹೇಗೆ ತಮೋ ಗುಣಕ್ಕೆ ಸೂಚಕವಾಗಿ ಇನ್ನೊಬ್ಬರ ಅವನತಿಗೆ ಕಾರಣವಾಗತ್ತೋ ಆ ರೀತಿಯಾಗಿ ನಮ್ಮಲ್ಲಿರುವಂತಹ ಸಂಪತ್ತುಗಳು ಕೂಡ ಸಾತ್ವಿಕ, ರಾಜಸ, ತಾಮಸ ಎಂಬ ವಿಭಾಗಗಳಿಂದ ವಿಭಕ್ತವಾಗಿದೆಯೋ, ವೃಂದಾವನದಲ್ಲಿ ಈ ವರ್ಷ ಋತುವಿನಲ್ಲಿ, ಶರದ್ ಋತುವಿನಲ್ಲಿ ಬಿದ್ದಂತಹ ಮಳೆಯ ನೀರು ಕೂಡ ಈ ರೀತಿಯಾಗಿ ಆಯಾಯ ಪ್ರದೇಶಕ್ಕನುಗುಣವಾಗಿ ಅದು ತನ್ನ ರೂಪವನ್ನು ಪಡೀತು ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ವೃಂದಾವನದಲ್ಲಿ ಆಗುವಂತಹ ಮಳೆಯನ್ನ ವರ್ಣನೆ ಮಾಡುವುದರ ಜೊತೆಯಲ್ಲಿ ನಾವು ಸಂಪತ್ತುಗಳನ್ನು ಹೇಗೆ ವಿನಿಯೋಗಿಸ್ತೇವೆ ಜನರೆಲ್ಲರೂ ಕೂಡ ಅನ್ನೋದರ ಸೂಚನೆಯನ್ನು ಕೊಡುವಂತಹ ಅದ್ಭುತವಾದಂತಹ ವರ್ಣನೆ ಈ ಶ್ಲೋಕದಲ್ಲಿದೆ. ಈ ತರಹದ್ದೇ ತುಂಬಾ ಅಪರೂಪವಾದಂತಹ ವರ್ಣನೆಗಳು ಬರುತ್ತೆ. ಇದಾದ ನಂತರದಲ್ಲಿ ಕೃಷ್ಣ ಗೋವರ್ಧನೋದ್ಧಾರ ಮಾಡಿದಂತಹ ಕಥೆಗಳು ಬರುತ್ತೆ. ಅದನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನ ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ಇದು ಪರಮ ಪವಿತ್ರವಾದ ಏಕಾದಶಿಯ ದಿವಸದಲ್ಲಿ ಯಥಾಶಕ್ತಿಯಾಗಿ ಆ ಭಗವದ್ಗೀತೆಯ ಶ್ಲೋಕಗಳನ್ನ, ಕೃಷ್ಣನ ಕಥೆಗಳನ್ನ ಕೇಳಿದ್ದೇವೆ. ಇದರಿಂದ ಯಾವ ಪುಣ್ಯ ಬಂದಿದೆಯೋ ಆ ಎಲ್ಲ ಪುಣ್ಯವನ್ನು ಕೂಡ ಪರಮಾತ್ಮನ ಪಾದಗಳಿಗೆ ಅರ್ಪಿಸಿ ಮತ್ತಷ್ಟು ಈ ಧರ್ಮ ಕಾರ್ಯಗಳನ್ನು ಮಾಡುವುದರಲ್ಲಿ ನಮಗೆ ಬುದ್ಧಿಯನ್ನು ಪ್ರೇರಿಸುವಂತ ಅಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹರಯೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಹರಯೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ.